ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಯಾಕೆ ಸಾಯಿಲ್ ರೀಜನರೇಷನ್ ಬಗ್ಗೆ ಮಾತನಾಡಬೇಕು ಅಂತ ನಾವು ನೋಡಿದ್ರೆ, ಗ್ಲೋಬಲಿ ಇವತ್ತೊಂದು ಬರ್ನಿಂಗ್ ಇಶ್ಯೂ ಅಂತ ನಾವು ಮೆನ್ಷನ್ ಮಾಡಿ ಹೇಳೋದಾದರೆ ಸಾಯಿಲ್ ಡಿಗ್ರೇಡೇಷನ್. ಈ ಸಾಯಿಲ್ ಡಿಗ್ರೇಡೇಷನ್ ಅಂತಕ್ಕಂಥದ್ದು ಗ್ಲೋಬಲಿ ಯಾವ ಮಟ್ಟದಲ್ಲಿದೆ ಅಂತಂದರೆ, ಆಸ್ ಪರ್ ಸರ್ವೆ ಅರೌಂಡ್ 33% ಆಫ್ ಲ್ಯಾಂಡ್ ಡಿಗ್ರೇಡೆಡ್ ಲ್ಯಾಂಡ್ ಇವತ್ತು ಇದೆ. ಸೊ 2050ಗೆ ಅದು 90% ಡಿಗ್ರೇಡೆಡ್ ಲ್ಯಾಂಡ್ ಆಗುತ್ತೆ ಅಂತಕ್ಕಂಥದ್ದು ಅಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ಆ ಸಾಯಿಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಅಂತಂದರೆ ಎವ್ರಿಥಿಂಗ್ ಈಸ್ ಇನ್ ಸಾಯಿಲ್. ಇವತ್ತು ನೋಡಿ, ಸಕಲ ಸಂಪನ್ಮೂಲಗಳ ಮೂಲ ಮಣ್ಣು ಅಂತ ಹೇಳ್ತಾರೆ. ನೀವು ಏನೇ ತಗೊಳ್ಳಿ, ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಆಹಾರ ಕೊಡ್ತಾ ಇರೋದು ಮಣ್ಣೆ. ನಾವು ಹಾಕ್ತಕ್ಕಂಥ ಬಟ್ಟೆನೂ ಮಣ್ಣಿಂದ ಬಂದಿರತಕ್ಕಂಥದ್ದು. ನಾವು ಏನೆಲ್ಲ ಕಣ್ಣಿಂದ ನೋಡ್ತಿರೋ ಎಲ್ಲವೂ ಸಹ ಮಣ್ಣಿಂದ ಬಂದಿರತಕ್ಕಂಥದ್ದೇ ಆಗಿದೆ. ಆಮೇಲೆ ವಜ್ರ ವೈಡೂರ್ಯಗಳು ಮಣ್ಣಿಂದ ಬಂದಿರತಕ್ಕಂಥದ್ದಾಗಿದೆ. ಹಾಗಾಗಿ ಆ ಭೂಮಿ ಅಂತಕ್ಕಂಥದ್ದು ಬಹಳ ಆದಂಥದ್ದಾಗಿದೆ. ಅದರ ವಿಚಾರದಲ್ಲಿ ನಮ್ಮೆಲ್ಲರಿಗೂ ನಾಲೆಡ್ಜ್ ಕಡಿಮೆ ಇದೆ. ಯಾಕೆ ಅಂತಂದರೆ, ಡಿಗ್ರೇಡೆಡ್ ಸಾಯಿಲ್ ಅಂತಂದರೆ ಅದರ ಸಿವಿಯಾರಿಟಿ ಏನಂತಕ್ಕಂಥದ್ದು ಯಾರೂ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಸೊ ನಾವು ಮುಖ್ಯವಾಗಿ ಆಹಾರ, ಈಗ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ನಮ್ಮ ಆರೋಗ್ಯ ಮುಖ್ಯ ಅಂತ ನಾವು ಹೇಳ್ತಾ ಇದ್ದೀರಿ, ಆದರೆ ಮಣ್ಣಿನ ಆರೋಗ್ಯನೂ ಅಷ್ಟೇ ಮುಖ್ಯ. ಅದರಿಂದ ಈ ಒಂದು ಡಿಗ್ರೇಡೆಡ್ ಸಾಯಿಲ್ನ ರೀಜನರೇಷನ್ ಮಾಡ್ಕೋಬೇಕಾ ಬೇಡ, ಸೊ ರೀಜನರೇಷನ್ ಹೆಂಗೆ ಮಾಡಬಹುದು, ಸೊ ಅದರಿಂದ ಏನೆಲ್ಲ ಒಂದು ಇಂಪ್ಯಾಕ್ಟ್ ಆಗುತ್ತೆ ಕ್ರಾಪ್ ಮೇಲೆ ಅಂತಕ್ಕಂಥ ಕೆಲವು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ರೀಜನರೇಷನ್ ಅಂದರೆ ಏನಿವತ್ತು ಡಿಗ್ರೇಡೆಡ್ ಸಾಯಿಲಲ್ಲಿ ಆ ಒಂದು ಸಾಯಿಲ್ ಬಯಾಲಜಿ ಅಂತಕ್ಕಂಥದ್ದು ಪೂರ್ ಆಗಿದೆ ಅಥವಾ ಡೆಡ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ಆ ಮಣ್ಣಲ್ಲಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗೆ ಬಂದಾಗ ಅದನ್ನು ಡಿಗ್ರೇಡೆಡ್ ಸಾಯಿಲ್ ಅಂತ ನಾವು ಹೇಳ್ತೀರಿ. ಸೊ ಅದನ್ನ ರೀಜನರೇಷನ್ ಮಾಡ್ಕೊಳ್ಳುವಂಥದ್ದು. ಯಾಕೆ ರೀಜನರೇಷನ್ ಮಾಡ್ಕೋಬೇಕು ಅಂತಂದ್ರೆ, ಡಿಗ್ರೇಡೆಡ್ ಮೀನ್ಸ್ ಅನ್ಪ್ರೊಡಕ್ಟಿವ್ ಸಾಯಿಲ್. ಅನ್ಪ್ರೊಡಕ್ಟಿವ್ ಸಾಯಿಲ್ನ ಪ್ರೊಡಕ್ಟಿವ್ ಸಾಯಿಲ್ ಆಗಿ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ವೇಸ್ಟ್ ಲ್ಯಾಂಡ್ ಅಂತ ನಾವು ಕರಿತೀರಿ, ವೇಸ್ಟ್ ಲ್ಯಾಂಡ್. ಹಾಗಾಗಿ ನಾವು ಹೆಂಗೆ ಡಿಗ್ರೇಡ್ ಆಯಿತು ಅಂತ ನೋಡಿದ್ರೆ, ನಮ್ಮ ಪ್ರಾಕ್ಟೀಸಸ್ ನಾವೇನೊಂದು 4-5 ಡೆಕೇಡ್ಸಿಂದ ನಾವೇನು ಪ್ರಾಕ್ಟೀಸ್ ಮಾಡ್ಕೊಂಬರ್ತಾ ಇದ್ದೀರಿ, ಆ ಒಂದು ಪ್ರಾಕ್ಟೀಸಸ್ಸಿಂದ ಸಾಯಿಲ್ ಪೊಲ್ಯೂಷನ್ ಆಗಿ ಆ ಪೊಲ್ಯೂಟೆಡ್ ಸಾಯಿಲಲ್ಲಿ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ಎಲ್ಲ ಡ್ಯಾಮೇಜ್ ಆಗಿ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಅಲ್ಲಿ ಡೆವಲಪ್ ಆಗಿ ಇವತ್ತು ಅಲ್ಲೇನಾದರೂ ಬೆಳೆ ಮಾಡ್ಲಿಕ್ಕೆ ಹೋದರೆ ಇವತ್ತು ಫಾರ್ಮರ್ಗೆ ದೊಡ್ಡ ಚಾಲೆಂಜಸ್ ಏನಂತಂದರೆ, ಸೊ ಡಿಸೀಸು, ಪೆಸ್ಟ್ ಲೋಡ್ ಹೆಚ್ಚಾಗಿರ್ತಕ್ಕಂಥದ್ದು, ಸ್ಟೆಂಟೆಡ್ ಗ್ರೋತ್ ಬರ್ತಕ್ಕಂಥದ್ದು ಕ್ರಾಪು, ಸೊ ಆಮೇಲೆ ಹೀಲ್ಡ್ ಪೂರ್ತಿ ಬಿದ್ದಿರ್ತಕ್ಕಂಥದ್ದು, ಶೆಲ್ಫ್ ಲೈಫ್ನ ಕಳ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಕೂಡ ಡಿಗ್ರೇಡೆಡ್ ಸಾಯಿಲ್ ಇವತ್ತು ಫಾರ್ಮರು ಫೇಸ್ ಮಾಡ್ತಾ ಇದ್ದಾನೆ. ಹಂಗಾದ್ರೆ ಡಿಗ್ರೇಡೆಡ್ ಸಾಯಿಲಲ್ಲಿ ಬೆಳೆ ಬೆಳಿಲಿಕ್ಕೆ ಆಗಲ್ಲ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ಆಗತ್ತೆ. ಇವತ್ತಿನ ಟೆಕ್ನಾಲಜಿಯಲ್ಲಿ ಯಾವುದು ಆಗಲ್ಲ ಅಂತಿಲ್ಲ. ಯಾಕೆಂತಂದ್ರೆ ಅದಕ್ಕೆ ನಾವು ಏನು ಒಂದು ಇನ್ಸ್ಟೆಂಟ್ ಆಗಿ ಫುಡ್ನ ಕೊಟ್ಟು ಅದರಿಂದ ನ್ಯೂಟ್ರಿಯೆಂಟ್ಸ್ನ ಸಪ್ಲಿಮೆಂಟ್ಸ್ನ ಕೊಟ್ಟು ನಾವು ಬೆಳೆಸ್ತಾ ಇದ್ದೀರಿ. ಸೊ ಆ ಸಪ್ಲಿಮೆಂಟ್ಸ್ ಕೊಡ್ತಾ ಇರೋದ್ರಿಂದ ಆ ಕ್ರಾಪ್ ಬರ್ತಾ ಇದೆ, ಬಟ್ ಫಾರ್ಮರ್ಗೆ ಇದು ವರ್ಕೌಟ್ ಆಗ್ತಾ ಇಲ್ಲ. ಹೆಂಗೆ ಅಂತಂದರೆ ಕಾಸ್ಟ್ ಈಸ್ ವೆರಿ ಹೈ, ಹೆಚ್ಚು ಹಣ ಇನ್ವೆಸ್ಟ್ ಮಾಡಬೇಕಾಗಿದೆ, ಬಟ್ ಬರ್ತಕ್ಕಂಥ ಔಟ್ಪುಟ್ಟು
ತುಂಬಾ ಕಡಿಮೆ ಆಗಿದೆ. ಹಂಗಾಗಿ ಇವತ್ತು ಡಿಗ್ರೇಡೆಡ್ ಸಾಯಿಲ್ ಹೆಚ್ಚಾದಂಗೆಲ್ಲ ಈ ಒಂದು ರೂರಲ್ ಏರಿಯಾದಿಂದ ಮೈಗ್ರೇಟ್ ಆಗುವಂತ ಜನ ಜಾಸ್ತಿ ಆಗಿದ್ದಾರೆ. ಲಾಸ್ಟ್ 20 years ಅಲ್ಲಿ ನೋಡಿದ್ರೆ ಮೈಗ್ರೇಷನ್ ತುಂಬಾ ಸ್ಪೀಡಾಗಿ ಆಗ್ತಾ ಇದೆ ಹಳ್ಳಿಗಳಿಂದ ಪಟ್ಟಣಗಳಿಗೆ, ಸಿಟಿ ಕಡೆಗೆ. ರೀಸನ್ ಇಷ್ಟೇ, ಅಗ್ರಿಕಲ್ಚರ್ ಇಂಡಸ್ಟ್ರಿ ಲಾಸ್ ಅಲ್ಲಿದೆ. ಯಾರೇ ಮಾಡಕ್ ಹೋದ್ರು ಫಾರ್ಮರು ಅವನಿಗೆ ಇವತ್ತು ಪ್ರಾಫಿಟಬಲ್ ಇಂಡಸ್ಟ್ರಿ ಆಗಿ ಉಳಿದಿಲ್ಲ, ಅದು ಲಾಸ್ ಆಗ್ತಾ ಇದೆ. ಆ ಲಾಸ್ ಆಗ್ತಾ ಇರೋದ್ರಿಂದ ಭಯ ಪಟ್ಟು ಎಲ್ಲರೂ ಯೂತ್ಸ್ ಇವತ್ತು ಮೈಗ್ರೇಟ್ ಆಗ್ತಾ ಇದ್ದಾರೆ. ಇದಕ್ಕೆ ಮೇಜರ್ ರೀಸನ್ ಈಸ್ ಡಿಗ್ರೇಡೆಡ್ ಸಾಯಿಲ್. ಸೊ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಂಡಿರೋದ್ರಿಂದ, ಅನ್ಪ್ರೊಡಕ್ಟಿವ್ ಸಾಯಿಲ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಬೆಳೆಗಳನ್ನ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತಿನ ಅನಿವಾರ್ಯತೆ ಸಾಯಿಲ್ನ ರೀಜನರೇಟ್ ಮಾಡಬೇಕಾಗಿದೆ. ಇವತ್ತಿನ ಅನಿವಾರ್ಯತೆ ಅದು. ಯಾಕೆಂತಂದ್ರೆ ನಾವು ಸಾಯಿಲ್ನ ರೀಜನರೇಟ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅಂದ್ರೆ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ನಾವು ಮತ್ತೆ ಅಲ್ಲಿ ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ, ಸೊ ಅಲ್ಲಿ ಯಾವುದೇ ಬೆಳೆಯನ್ನ ಒಂದು ಪ್ರಾಫಿಟಬಲ್ ಅಗ್ರಿಕಲ್ಚರ್ ಆಗಿ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಈ ಒಂದು ರೀಜನರೇಷನ್ ಮಾಡಬೇಕಾದ್ರೆ ಹೆಂಗ್ ಮಾಡಬೇಕು, ಅಥವಾ ನಾನು ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕಾದ್ರೆ, ಸಾಯಿಲ್ ಡೆಡ್ ಕಂಡೀಷನ್ ಅಲ್ಲಿದೆ, ಅದು ಲಿವಿಂಗ್ ಕಂಡೀಷನ್ಗೆ ನಾವು ತಗೊಂಡು ಹೋಗ್ಬೇಕಾಗಿದೆ. ಹಾಗಾದ್ರೆ ನೀವು ಕೇಳ್ಬೋದು, ಡೆಡ್ ಕಂಡೀಷನ್ ಇದ್ರೆ ಹೆಂಗಿರುತ್ತೆ ಸಾಯಿಲ್ ಅಂತಕ್ಕಂಥದ್ದು ಕೇಳ್ಬೋದು. ನೋಡಿ, ಡೆಡ್ ಕಂಡೀಷನ್ ಇದ್ದರೆ ಅಲ್ಲಿ ಯಾವುದೇ ಬೆನಿಫಿಷರಿ ಆರ್ಗ್ಯಾನಿಸಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಸಾಯಿಲ್ ಹಾರ್ಡ್ ಇರುತ್ತೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ, ಸಾಯಿಲ್ ಅಲ್ಲಿ ರೂಟ್ ಝೋನ್ ಡೆವಲಪ್ಮೆಂಟ್ ಪೂರ್ತಿ ಕಡಿಮೆ ಆಗಿರುತ್ತೆ, ಅರ್ಥವರ್ಮ್ ಪಾಪ್ಯುಲೇಷನ್ಸು ಇರಲ್ಲ. ಸೊ ಈ ಥರ ನೀವು ಮಣ್ಣನ್ನು ಚೆಕ್ ಮಾಡಿ ನೋಡ್ಬೋದು. ಆ ರೀತಿ ಇದ್ದಾಗ ಅಲ್ಲಿ ನೀವು ಯಾವುದೇ ಬೆಳೆ ಬೆಳೆಯೋದ್ರಿಂದ ಉತ್ತಮವಾದ ಫಲಿತಾಂಶಗಳನ್ನ ತಗೊಳ್ಳಿಕ್ಕೆ ಆಗಲ್ಲ. ಸೊ ಅದೇ ನೀವು ರೀಜನರೇಟ್ ಮಾಡಿದಾಗ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದು ನಾವು ಒಂದೊಂದಾಗಿ ನೋಡೋಣ. ನೋಡಿ, ರೀಜನರೇಷನ್ ಮಾಡಿದಾಗ ಹೆಂಗೆ ಮಾಡಬಹುದು, ಇಲ್ಲಿ ಯಾವ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ಮಣ್ಣಲ್ಲಿ ಇಲ್ಲದೆ ಆಗಿದೆಯೋ ಆ ಆರ್ಗ್ಯಾನಿಸಮ್ಸ್ನ ಅಲ್ಲಿ ಸೃಷ್ಟಿ ಆಗೋ ಥರ ಮಾಡ್ತಕ್ಕಂಥದ್ದು. ಸೃಷ್ಟಿ ಆಗಬೇಕಾದ್ರೆ ಸಾಯಿಲ್ ಆಲ್ರೆಡಿ ಪೊಲ್ಯೂಟ್ ಆಗಿದೆ. ಆ ಪೊಲ್ಯೂಷನ್ ಆಗಿರೋದ್ರಿಂದ ಯಾವುದೇ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನ ಸಾಯಿಲ್ನ ಪೊಲ್ಯೂಷನ್ ಫ್ರೀ ಮಾಡಬೇಕು, ಮಣ್ಣನ್ನ ವಿಷಮುಕ್ತ ಮಾಡಿ ಆ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು, ಬೆನಿಫಿಷರಿ ನೆಮಟೋಡ್ಸು, ಇವೆಲ್ಲ ಕೂಡ ಅಲ್ಲೇ ಕ್ರಿಯೇಟ್ ಆಗೋ ಥರ ನಾವು ಮಾಡೋದ್ರಿಂದ ಆಗ ಅಲ್ಲಿ ಆ ಒಂದು ಫುಡ್ ವೆಬ್, ಸಾಯಿಲ್ ಫುಡ್ ವೆಬ್ ಅಂತ ಏನಾಗುತ್ತೋ, ಸೊ ಆ ಒಂದು ಲಿಂಕ್ ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಆಚೆ ನಮಗೆ ಆ ಸಾಯಿಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಏನ್ ಪ್ರಾಪರ್ಟೀಸ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಸಾಯಿಲ್ ಅಲ್ಲಿ, ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ SOC ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನೋಡಿ, ಹಿಂದೆ ಎಲ್ಲ SOC ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಮಿನಿಮಮ್ 1% to 2, 3, 4 ಹಿಂಗೆಲ್ಲ ಇತ್ತು ಫಾರೆಸ್ಟ್ ಅಲ್ಲಿ. ಬಟ್ ಇವತ್ತು ಅನ್ ಅವರೇಜ್ ನೀವು ಎಲ್ಲೇ ನೋಡಿದ್ರು ಲೆಸ್ ದೆನ್ 0.5% ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಸೊ ಇಷ್ಟು ಕಡಿಮೆ ಇದ್ದಾಗ ಉತ್ತಮವಾದ ಬೆಳೆಗಳು ಹೆಂಗ್ ಬರ್ತವೆ, ಕಾಸ್ಟ್ ಹೆಂಗೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಫಾರ್ಮರ್ಗೆ, ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಒಳ್ಳೆ ಮಾರ್ಕೆಟ್ ಎಲ್ಲಿಂದ ಸಿಗ್ಲಿಕ್ಕೆ ಸಾಧ್ಯ, ಯಾಕೆಂತಂದ್ರೆ ಟೋಟಲ್ ಅನ್ಪ್ರೊಡಕ್ಟಿವ್, ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ ನಾವು ಹೇಳ್ಬೋದು, ಲೆಸ್ ದೆನ್ 0.5% ಇದ್ರೆ. ಸೊ ಅಂತಹ ಭೂಮಿಯನ್ನು ಇವತ್ತು ನಮ್ಮ ರೈತರು ಬಹಳ ಎಫರ್ಟ್ಸ್ ಮಾಡಿ ಬೆಳೀತಾ ಇದ್ದಾರೆ. ಅದು ರಿಯಲಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂತಂದ್ರೆ ದೇಶಕ್ಕೆ ಆಹಾರ ಕೊಡ್ಬೇಕನ್ನೋ ಒಂದೇ ಒಂದು ವಿಚಾರದಲ್ಲಿ ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಅದನ್ನ ಸಹಿಸ್ಕೊಂಡು ಇವತ್ತು ಕೃಷಿ ಮಾಡಿ ಒಂದು
ಆಹಾರದ ಒಂದು ಡಿಮ್ಯಾಂಡ್ನ ನೋಡಿ ಸಪ್ಲೈ ಇವತ್ತು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಅದರಿಂದ ಈ ಒಂದು ರೀಜನರೇಷನ್ ಮಾಡ್ಕೊಳ್ಳೋದ್ರಿಂದ ಗುಡ್ ಪ್ರೊಡಕ್ಷನ್ ತಗೋಬಹುದು. ಅದಕ್ಕೆ ನಾನು ಹೇಳಿದ್ನಲ್ಲ, ಮಣ್ಣನ್ನ ಆ ಒಂದು ರೆಸಿಡ್ಯೂ ಫ್ರೀ ಮಾಡುವಂತ ಟೆಕ್ನಾಲಜೀಸ್ ಇವತ್ತು ಬೇಕಾಗಿದೆ. ಸೊ ಅದರಲ್ಲಿ ಏನಿವತ್ತು ಬಯೋ ಫರ್ಟಿಲೈಸರ್ಸ್ ಅಂತ ಬಯೋ ಇನ್ಪುಟ್ಸ್ ಅಂತಿದೆಯೋ, ಈ ಬಯೋ ಇನ್ಪುಟ್ಸ್ ಇಂದ ನಾವಿವತ್ತು ಆ ಮಣ್ಣನ್ನ ರೀಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೇರೆ ಇನ್ಯಾವುದು ದಾರಿ ಇಲ್ಲ. ಆ ಬಯೋ ಇನ್ಪುಟ್ಸ್ನ ಹಾಕಿ ಸಾಯಿಲ್ ಆ ಒಂದು ರೆಸಿಡ್ಯೂ ಫಾರ್ಮ್ ಕ್ಲಿಯರ್ ಆಗ್ತಾ, ಸೊ ಮಣ್ಣಲ್ಲಿ ಆ ಒಂದು ಬೆನಿಫಿಷರಿ ಮೈಕ್ರೋ ಅಂಡ್ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್ನ ನಾವು ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಸಾಯಿಲ್ ರೀಜನರೇಟ್ ಆಗುತ್ತೆ. ಒನ್ಸ್ ಸಾಯಿಲ್ ರೀಜನರೇಟ್ ಆದಮೇಲೆ ಸಾಯಿಲ್ ಅಲ್ಲಿ ಎಲ್ಲ ಫಂಕ್ಷನ್ಸು ಕರೆಕ್ಟಾಗಿ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಆ ರೀತಿ ಮಾಡ್ಕೊಂಡಾಗ ಅದಾಗುತ್ತೆ. ಬಟ್ ಇಲ್ಲಿ ನಾನು ಕೆಲವು ವಿಚಾರಗಳನ್ನ, ಮುಖ್ಯವಾದ ಪಾಯಿಂಟ್ಸ್, ರೈತರಿಗೆ ತುಂಬಾ ಗೊತ್ತಿರಬೇಕಾದಂಥ ಪಾಯಿಂಟ್ಸ್ನ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಕೆಲವು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಮೇಲೆ ನಾನು ಮಾತನಾಡಬೇಕಾಗತ್ತೆ. ಇಲ್ಲಿ ನೋಡಿ, ಸಾಯಿಲ್ pH ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಕೀ ಅಂತ ಹೇಳ್ಬೋದು ನಾವು. ಸೊ ಇದನ್ನ ನಾವಿಲ್ಲಿ ಏನ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನೋಡೋಣ. ಸಾಯಿಲ್ pH ಅಂತಕ್ಕಂಥದ್ದು ಮಣ್ಣಲ್ಲಿ ಅಸಿಡಿಕ್ ಇದೆ, ನ್ಯೂಟ್ರಲ್ ಸಾಯಿಲ್ ಇದೆ, ಆಲ್ಕಲೈನ್ ಸಾಯಿಲ್ ಇದೆ. ಅಸಿಡಿಕ್ ಸಾಯಿಲ್ ಅಂತಂದ್ರೆ ಆಮ್ಲೀಯ ಮಣ್ಣು. ಸೊ ಆಲ್ಕಲೈನ್ ಸಾಯಿಲ್ ಅಂತಂದ್ರೆ ಕ್ಷಾರೀಯ ಮಣ್ಣು. ಸೊ ಇವೆರಡೂ ಕೂಡ ಯಾವ ತರ ತೊಂದರೆ ಮಾಡುತ್ತೆ ಅಂತಂದ್ರೆ, ಅಸಿಡಿಕ್ ಸಾಯಿಲ್ ಅಲ್ಲಿ ಮಣ್ಣಲ್ಲಿರ್ತಕ್ಕಂಥ ಎಲ್ಲಾ ನ್ಯೂಟ್ರಿಯೆಂಟ್ಸು ಲಾಕ್ ಆಗ್ತವೆ. ಯಾಕೆ ಅಂತಂದ್ರೆ, ಅಸಿಡಿಕ್ ಆಮ್ಲೀಯ ಮಣ್ಣಿನ ಗುಣ ಅದು. ಯಾವಾಗ ನ್ಯೂಟ್ರಿಯೆಂಟ್ಸ್ ಲಾಕ್ ಆಗ್ತದೋ ಪ್ಲಾಂಟ್ ಗ್ರೋತ್ ಆಗ್ಲಿಕ್ಕೆ ಈಸಿಯಾಗಿ ಆಗಲ್ಲ. ಯಾಕೆಂತಂದ್ರೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಸಪ್ಲೈ ಆಗ್ಬೇಕು ಅಷ್ಟು ಸಪ್ಲೈ ಆಗಲ್ಲ ಅಂದ್ರೆ ನ್ಯಾಚುರಲಿ. ಅದಲ್ಲದೆ ನಾವು ಏನೋ ಗಿಡ ಬೆಳೀತಾ ಇಲ್ಲ ಅಂದ್ಬಿಟ್ಟು ಅಸಿಡಿಕ್ ಸಾಯಿಲ್ ಅಂತ ನಾವು ನೋಡಿರಲ್ಲ, ಆಮ್ಲೀಯ ಮಣ್ಣು ಅಂತ ಚೆಕ್ ಮಾಡಿರಲ್ಲ, ನಾವು ಸಪ್ಲಿಮೆಂಟ್ಸ್ನ ಮೇಲಿಂದ ಮೇಲೆ ತಂದು ಹಾಕ್ತೀರಿ. ಏನೇ ತಂದು ಹಾಕಿದ್ರು ಅವು ಕರೆಕ್ಟಾಗಿ ಆ ರೂಟ್ಸು ಅಪ್ಟೇಕ್ ಆಗಲ್ಲ, ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ರೈತ ತಂದು ಹಾಕ್ತಾನೆ ಇರ್ತಾನೆ, ಬಟ್ ಇದು ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಆಗಲ್ಲ. ಯಾವಾಗ ಅಪ್ಟೇಕ್ ಆಗಲ್ವೋ ಅವಾಗ ಪ್ಲಾಂಟ್ ಹ್ಯೂಮಿನಿಟಿ ಕಡಿಮೆ ಆಗ್ತದೆ. ಸೊ ಪ್ಲಾಂಟ್ ಹ್ಯೂಮಿನಿಟಿ ಕಡಿಮೆ ಆದಾಗ ಎಗೈನ್ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಡಿಸೀಸು, ಪೆಸ್ಟು, ಹೀಲ್ಡ್ ಕಡಿಮೆ ಆಗೋದು ಇವೆಲ್ಲ ಕೂಡ ಆಗುತ್ತೆ. ನೋಡಿ, ಅಸಿಡಿಕ್ ಸಾಯಿಲ್ ಅಂತಂದ್ರೆ ಬಿಲೋ 6ಕ್ಕಿಂತ ಕಡಿಮೆ pH ಇದ್ದರೆ ಅಸಿಡಿಕ್ ಸಾಯಿಲ್. ನ್ಯೂಟ್ರಲ್ ಅಂತಂದ್ರೆ 6 ಅಥವಾ 6.5ರಿಂದ 7.5 pH ಇದ್ದರೆ ಇದನ್ನ ನ್ಯೂಟ್ರಲ್ ಸಾಯಿಲ್ ಅಂತಾರೆ. ಎಬವ್ 7.5 ಆಲ್ಕಲೈನ್ ಸಾಯಿಲ್ ಅಂತ ಕರೀತಾರೆ. ಸೊ ಇದನ್ನ ಪ್ರತಿಯೊಬ್ಬ ನೋಡಿ, ಇದೊಂದು ನಾನು ಸಾಕಷ್ಟು ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀನಿ ಲಾಸ್ಟ್ 13 ಇಯರ್ಸ್ ಇಂದ. ಎಲ್ರಿಗೂ ಇದೊಂದೇ ಸಮಸ್ಯೆ ಆಗಿದೆ ಮೇಜರ್ ಆಗಿ. ಇಲ್ಲ ಅವ್ರ ತೋಟದಲ್ಲಿ ಅಸಿಡಿಕ್ ಆಗಿರುತ್ತೆ, ಇಲ್ಲ ಆಲ್ಕಲೈನ್ ಆಗಿರುತ್ತೆ. ಇದನ್ನ ತಿಳ್ಕೊಳ್ಳದೆ ಬೇಕಾದಷ್ಟು ಸಪ್ಲಿಮೆಂಟ್ಸ್ನ ತಂದು ಹಾಕಿ ಖರ್ಚು ಮಾಡಿ ಖರ್ಚನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಹೊರತು ಅದರಿಂದ ಲಾಭ ಏನು ಸಿಗ್ತಾ ಇಲ್ಲ. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬ ರೈತರ ಗಮನದಲ್ಲಿರ್ಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಚಾರ ಅಂತಂದ್ರೆ, ಪ್ರತಿಯೊಬ್ಬರು ಮಣ್ಣಿನ pH ಅನ್ನ ಚೆಕ್ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಸುಲಭ ಇದೆ. ಈಗ ನಿಮ್ಮ ಮಣ್ಣನ್ನ ಯಾರು ಡಾಕ್ಟರ್ ಬಂದು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನೀವೇ ಕೂಡ ಚೆಕ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ಸೊ ಅದೊಂದನ್ನ ನ್ಯೂಟ್ರಲ್ pH ಆಗಿ ಮೇಂಟೈನ್ ಮಾಡಿದ್ರೆ ಎಲ್ಲವೂ ಕರೆಕ್ಟ್ ಆಗ್ಬಿಡುತ್ತೆ. ಏನೇನು ಸಮಸ್ಯೆಗಳಿದೆಯೋ ನಿಮಗೆ 101 ಸಮಸ್ಯೆಗಳಿಗೆ ಉತ್ತರ ಮಣ್ಣಿನ ರಸಸಾರವನ್ನ
ಸರಿಪಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒನ್ಸ್ ಮಣ್ಣಿನ ರಸಸಾರ ಸರಿ ಹೋಯಿತು ಅಂತಂದ್ರೆ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಆರ್ ಬೆನಿಫಿಷಿಯಲ್ ಆರ್ಗ್ಯಾನಿಸಮ್ಸ್ ಸೃಷ್ಟಿಯಾಗ್ತವೆ. ಆಟೋಮೆಟಿಕ್ ಆಗಿ ಸೃಷ್ಟಿಯಲ್ಲಿ ಹೆಂಗೆ ಅಂತಂದ್ರೆ ಅದಕ್ಕೆ ಬೇಕಾದಂಥ ವಾತಾವರಣ ಸಿಕ್ಕಿದಾಗ ಆ ಒಂದು ಬ್ಯಾಕ್ಟೀರಿಯಾಗಳು ತಂತಾನೆ ಸೃಷ್ಟಿ ಆಗ್ತವೆ. ಅಥವಾ ನಾವು ಈ ಬಯೋ ಇನ್ಪುಟ್ಸ್ನ ಹಾಕ್ಕೊಂಡು ಅದನ್ನು ನಾವು ಸ್ಪೀಡಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ನ್ಯಾಚುರಲಿ ಒಂದು ಸ್ವಲ್ಪ ಟೈಮ್ ತಗೊಂಡು ಹಂತವಾಗಿ ಎಲ್ಲವೂ ಕೂಡ ರಿಕವರಿ ಆಗುವಂಥ ವ್ಯವಸ್ಥೆ ಸೃಷ್ಟಿಯಲ್ಲಿ ಇದೆ. ಹಾಗಾಗಿ ಮಣ್ಣನ್ನು pH ನ್ಯೂಟ್ರಲ್ ಮಾಡಿಕೊಂಡ ಮೇಲೆ ಅಲ್ಲಿ ಅವೆಲ್ಲವೂ ಕೂಡ ಬೆಳೆಯುವಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಪ್ಯಾಥೋಜನ್ಸ್ ಅಂತ ಏನು ಹೇಳ್ತೀರಿ, ರೋಗಾಣುಗಳು pH ನ್ಯೂಟ್ರಲ್ ಇದ್ದಾಗ ರೋಗಾಣುಗಳ ಒಂದು ಬೆಳವಣಿಗೆ ಕುಗ್ಗತ್ತೆ, ಉಪಕಾರಿ ಜೀವಾಣುಗಳ ಬೆಳವಣಿಗೆ ಹೆಚ್ಚುತ್ತೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಉಪಕಾರಿ ಜೀವಾಣುಗಳು ಮತ್ತು ಎರೆಹುಳುಗಳು ಮತ್ತು ಬೆನಿಫಿಷರಿ ನೆಮಟೋಡ್ಸ್ ಆಗಿರೋದ್ರಿಂದ ಸೊ ಅಲ್ಲಿ ನಾವು pHನ ಸರಿ ಮಾಡಿಕೊಂಡಾಗ ಅಲ್ಲಿನ ಜೈವಿಕ ಕ್ರಿಯೆ ಅಂತ ಹೇಳ್ತೀರಿ, ಆ ಜೈವಿಕ ಕ್ರಿಯೆ ಉತ್ಕೃಷ್ಟವಾಗಿ ನಡೀತದೆ. ಸೊ ಇನ್ ಕೇಸ್ ಅಸಿಡಿಕ್ ಆರ್ ಆಲ್ಕಲಿನಿಟಿ ಇದ್ದರೆ ಈ ಒಂದು ಜೈವಿಕ ಕ್ರಿಯೆ ಚೆನ್ನಾಗಿ ನಡೆಯಲ್ಲ. ಯಾವಾಗ ನಡೆಯಲು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳ ಕೊರತೆ ಹೆಚ್ಚಾಗತ್ತೆ. ಯಾವ ಮಣ್ಣಿನಲ್ಲಿ ಉಪಕಾರಿ ಜೀವಿಗಳ ಕ್ರಿಯೆ ಚೆನ್ನಾಗಿ ನಡೆಯಲ್ವೋ ಅಲ್ಲಿ ಪೋಷಕಾಂಶಗಳ ಕೊರತೆ ನೇರವಾಗಿ ಬೆಳೆಗಳಿಗೆ ಆಗುತ್ತೆ. ಆ ಜೀವಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಮಣ್ಣಿನ ರಸಸಾರ ಬಹಳ ಮುಖ್ಯ. ಅದು ಸಮಸ್ಥಿತಿಯಲ್ಲಿದ್ದಾಗ ಉತ್ಕೃಷ್ಟವಾಗಿ ಈ ಜೀವಿಗಳು ಕೆಲಸ ಮಾಡ್ತವೆ. ಮಣ್ಣಲ್ಲಿ ಕೆಲಸ ಮಾಡಿ ತ್ಯಾಜ್ಯಗಳನ್ನು ಕಳೆಯೋ ರೀತಿ ಮಾಡಿ ಆ ತ್ಯಾಜ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಅವೈಲಬಲ್ ಫಾರಮ್ ತಗೊಂಬಂದು ಸೊ ಮಣ್ಣನ್ನು ಲೂಸ್ ಆಗಿಡ್ತವೆ, ಸಾಯಿಲ್ ಪ್ರಾಪರ್ಟೀಸ್ನ ಚೇಂಜ್ ಮಾಡ್ತವೆ, ಮಣ್ಣಿನ ಗುಣಗಳನ್ನು ಬದಲಾಯಿಸಿ ಸಾಯಿಲ್ ಏರಿಯೇಷನ್ ಚೆನ್ನಾಗಾಗತ್ತೆ, ಸಾಯಿಲ್ ಸ್ಮೂತ್ ಆಗುತ್ತೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಾಗತ್ತೆ. ಸೊ ಅವಾಗ ಗಿಡ ಉತ್ಕೃಷ್ಟವಾಗಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ pH ಕರೆಕ್ಟ್ ಇದ್ದರೆ ಮಣ್ಣಿನ ಜೈವಿಕ ಕ್ರಿಯೆ ಕರೆಕ್ಟ್ ಆಗಿರ್ತದೆ. ಸೊ ಮಣ್ಣಿನ ಜೈವಿಕ ಕ್ರಿಯೆ ಚೆನ್ನಾಗಿದ್ರೆ, ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ರಿಚ್ ಆಗಿದ್ದರೆ ಅರ್ಥವರ್ಮ್ ಪಾಪ್ಯುಲೇಷನ್ ಕೂಡ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಅರ್ಥವರ್ಮ್ಸು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಎರೆಹುಳುಗಳು ಅಂತಕ್ಕಂಥದ್ದು ರೈತನ ಮಿತ್ರ ಅಂತ ಹೇಳ್ತಾರೆ. ಸೊ ಇವು ಮಣ್ಣಲ್ಲಿ ಮೇಜರ್ ರೋಲ್ನ ಲೀಡ್ ಮಾಡ್ತವೆ. ಯಾಕೆ ಅಂತಂದರೆ ನೋಡಿ, ಇವುಗಳ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅರ್ಥವರ್ಮ್ಸ್ ಬಗ್ಗೆ ಸುಮ್ಮನೆ ಇದನ್ನು ರೈತನ ಮಿತ್ರ ಅಂತ ಯಾರೂ ಹೆಸರಿಟ್ಟಿಲ್ಲ. ಇದು ನಮಗೋಸ್ಕರ, ರೈತನಿಗೋಸ್ಕರ 24 ಗಂಟೆ 365 ದಿವಸ ಕೆಲಸ ಮಾಡ್ತದೆ. ಹೆಂಗೆ ಅಂತಂದರೆ ಆಲ್ಮೋಸ್ಟ್ ಆಳಕ್ಕೆ ಹೋಗುತ್ತೆ. ಇದು 7-8 ಅಡಿ ಆಳಕ್ಕೆ ಹೋಗುತ್ತೆ ಮತ್ತೆ ಮೇಲೆ ಬರುತ್ತೆ. ಸೊ ಈ ಆಳಕ್ಕೆ ಹೋಗ್ತಕ್ಕಂಥದ್ದು ಮೇಲೆ ಬರ್ತಕ್ಕಂಥದ್ದು ಒಂದೇ ಹೋಲಲ್ಲಿ ಬರಲ್ಲ. ಇದು ಹೋಗೋದೊಂದು ದಾರಿ ಆಗುತ್ತೆ, ಮೇಲಕ್ಕೆ ಬರೋದೇ ಒಂದು ದಾರಿ ಆಗುತ್ತೆ. ಆ ಮೇಲೆ ಬಂದು ಇಕ್ಕೆನ ಮೇಲೆ ಆಗ್ತದೆ. ವರ್ಮಿ ಕಾಂಪೋಸ್ಟ್ ಅಂತ ಏನು ಹೇಳ್ತಿರೋ ಅದನ್ನ ಟಾಪ್ ಲೇಯರಲ್ಲಿ ಬಂದದು ಆಗ್ತದೆ. ಇದು ಓಡಾಡಬೇಕಾದ್ರೆ ಮಣ್ಣಲ್ಲಿ ಅದರ ಮೇಲೆ ಗಮ್ಮಿ ಥರ ಸಬ್ಸ್ಟೆನ್ಸ್ನ ರಿಲೀಸ್ ಮಾಡ್ತದೆ. ಏನಕ್ಕೆ ಅಂತಂದರೆ ಆ ಸುತ್ತಲಿನ ವಾಲ್ ಅದು ಗಟ್ಟಿ ಆಗಲಿಕ್ಕೆ, ಜೊತೆಗೆ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಇರ್ತದೆ. ಆ ಥರ ಒಂದು ಆ ಓಲ್ ಕೂಡ ಮುಚ್ಚಿದಂಗೆ, ಯಾಕೆಂತಂದರೆ ಏರಿಯೇಷನ್ಗೋಸ್ಕರ ಮತ್ತು ಮಳೆ ಬಿದ್ದಾಗ ವಾಟರ್ನ ಹೋಲ್ಡ್ ಮಾಡಲಿಕ್ಕೆ. ನೋಡಿ, ಎಲ್ಲಿ ಸಾಯಿಲ್ ಬಯಾಲಜಿ ರಿಚ್ ಇರ್ತದೋ ಯಾವ ಭೂಮಿಯಲ್ಲಿ, ಅಲ್ಲಿ ಮಳೆ ಬಿದ್ದರೆ ನೀರೆಲ್ಲ ಹಿಂಗಿ ಅಂತರಾಳಕ್ಕೆ ಹೋಗುತ್ತೆ. ಎಲ್ಲಿ ಇರಲ್ವೋ
ಅಲ್ಲಿ ನೀರು ಹೋಗುತ್ತೆ. ಸೊ ಅದಕ್ಕೆ ಅರ್ಥೋರ್ಮ್ಸ್ ಇದ್ರೆ ನೀರು ಅಂತರಾಳಕ್ಕೆ ಹಿಂಗಿ ವಾಟರ್ ಹೋಲ್ಡ್ ಆಗಿ ಡ್ರಾಟ್ ಕಂಡೀಷನ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ನೀರು ಎವಾಪ್ರೇಟ್ ಆಗಿ ಬಂದು ಬೆಳೆಗಳ ಬೇರುಗಳಿಗೆ ಕೊಟ್ಟು ಸೊ ಬೆಳೆಗಳನ್ನ ಡ್ರಾಟ್ ಇಂದ ರಕ್ಷಣೆ ಮಾಡುವಂತ ಒಂದು ವ್ಯವಸ್ಥೆ ಇವತ್ತು ಈ ಅರ್ಥೋರ್ಮ್ಸ್ ಕಡೆಯಿಂದ ಆಗತ್ತೆ. ಹಂಗಾಗಿ ನಾವು ಅರ್ಥೋರ್ಮ್ ಪಾಪ್ಯುಲೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಅದು ಆಲ್ಮೋಸ್ಟ್ ನೋಡಿ ಒಂದು 24 ಅವರ್ಸಲ್ಲಿ ಅದರ ಏನು ತೂಕ ಇರುತ್ತೆ ಇಂಡಿವಿಜುವಲ್ ವೆಯ್ಟು ಅದರ 5ರಷ್ಟು ಆ ಒಂದು ಮೆನ್ಯೂರ್ ವರ್ಮಿ ಕಾಂಪೋಸ್ಟ್ ಅಂತ ಏನು ಹೇಳ್ತಿರೋ ಅದನ್ನು ಅದು ರಿಲೀಸ್ ಮಾಡ್ತದೆ. ಆರ್ಗ್ಯಾನಿಕ್ ಮ್ಯಾಟ್ರು ಮತ್ತು ಸಾಯಿಲ್ನ ತಿಂದು ರಿಚ್ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಇರ್ತಕ್ಕಂಥ ಒಂದು ವರ್ಮಿ ಕಾಂಪೋಸ್ಟ್ನ ಅದು ರಿಲೀಸ್ ಮಾಡ್ತದೆ. ಸೊ ಅದು ನಮ್ಮ ಬೆಳೆಗಳಿಗೆ ತುಂಬ ಉತ್ಕೃಷ್ಟವಾಗಿ ಇರ್ತದೆ. ಸೊ ಈ ರೀತಿ ಒಂದು ಅರ್ಥೋರ್ಮ್ ನಮಗೋಸ್ಕರ ಇಷ್ಟು ಕೆಲಸ ಮಾಡ್ತಾ ಇದೆ ಅಂತಂದರೆ ಸೊ ನಾವು ಅದರ ಬಗ್ಗೆ ಅರಿವಿಲ್ಲ, ಅದು ನಮ್ಮ ತೋಟದಲ್ಲಿ ಇದೆಯೋ ಇಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಸೊ ಎಲ್ಲ ರೈತರಿಗೂ ಈ ಒಂದು ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಅರ್ಥೋರ್ಮ್ ಇರ್ಬೋದು, ಸೊ ಇದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ಇರಬೇಕಾಗುತ್ತೆ. ಇನ್ನು 4th ಪಾಯಿಂಟ್ ಏನಂತಂದರೆ ವೈಟ್ ರೂಟ್ಸ್. ಸೊ ವೈಟ್ ರೂಟ್ಸ್ ಬಿಳಿ ಬೇರುಗಳು ಅಂತಕ್ಕಂಥದ್ದು ಎಲ್ಲ ಬೆಳೆಗಳಲ್ಲೂ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಈ ವೈಟ್ ರೂಟ್ಸ್ ಅಂತಕ್ಕಂಥದ್ದು ನ್ಯೂಟ್ರಿಯೆಂಟ್ಸ್ ಮತ್ತು ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತವೆ ಸಾಯಿಲಲ್ಲಿ. ಆದರೆ pH ನ್ಯೂಟ್ರಲ್ ಇಲ್ಲ ಅಂತಂದರೆ ಅಸಿಡಿಕ್ ಆರ್ ಆಲ್ಕಲೈನ್ ಸಾಯಿಲಲ್ಲಿ ರೂಟ್ ಟಿಪ್ಸು ಬರ್ನ್ ಆಗ್ತಾ ಇರ್ತದೆ. ಒನ್ಸ್ ರೂಟ್ ಟಿಪ್ ಬರ್ನ್ ಆಯಿತು ಅಂತಂದರೆ ಅಲ್ಲಿ ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡುವಂಥ ಕೆಪಾಸಿಟಿ ಅದು ಕಳ್ಕೊಳ್ತದೆ. ಯಾವಾಗ ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಕಳ್ಕೊಳ್ತದೋ ಆಗೇನಾಗುತ್ತೆ ಅಂತಂದರೆ ಬೆಳೆಗೆ ಆ ಒಂದು ಪೋಷಕಾಂಶಗಳ ಕೊರತೆ ಶುರುವಾಗ್ತದೆ. ಅದರ ಜೊತೆಗೆ ಈ ಬಿಳಿ ಬೇರುಗಳು ಸಾಯಿಲ್ ಬಯಾಲಜಿ ರಿಚ್ ಇಲ್ಲ ಅಂತಂದರೆ ಒಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಇದೆ, ಮೈಕೋರೈಸಾ ಫಂಗೈ ಅಂತಕ್ಕಂಥದ್ದು. ಅದು ಬೇರಿನ ಜೊತೆ ಸೇರಿ ಜೀವನ ಮಾಡುವಂಥದ್ದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ಬೇರಿನ ಜೊತೆ ಸಹಜೀವನ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾ ಈ ಒಂದು ಬೇರುಗಳಿಗೆ ಆ ಒಂದು ಗಿಡಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ನ ಮತ್ತು ನೀರನ್ನು ಒದಗಿಸಿಕೊಡುತ್ತದೆ. ಮತ್ತು ಅದೇ ಬ್ಯಾಕ್ಟೀರಿಯಾಗೆ ಈ ಗಿಡ ಆಹಾರವನ್ನು ವಾಪಸ್ ಕೊಡುತ್ತದೆ. ಈ ರೀತಿ ಒಂದಕ್ಕೊಂದು ಬೆಳೆಗೆ ಬೇಕಾದ ಆಹಾರ ಇದು ಒದಗಿಸ್ಕೊಡ್ತದೆ, ಈ ಸೂಕ್ಷ್ಮಾಣುಜೀವಿಗೆ ಬೇಕಾದಂಥ ಆಹಾರ ಬೆಳೆ ಒದಗಿಸ್ಕೊಡ್ತದೆ. ಈ ಥರ ಒಂದು ಮ್ಯೂಚುವಲಿ ಕೆಲಸ ಮಾಡಿಕೊಂಡು ಅಲ್ಲಿ ಆ ಒಂದು ಜೈವಿಕ ಕ್ರಿಯೆ ನಡೆಯುವಂಥ ಕೆಲಸ ಆಗಿರ್ತದೆ. ಹಾಗಾಗಿ ಈ ಬಿಳಿ ಬೇರುಗಳ ಮಹತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಎಲ್ಲ ಬೆಳೆಗಳಲ್ಲೂ. ಇನ್ ಕೇಸ್ ಬಿಳಿ ಬೇರುಗಳು ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲದೆ ಇದ್ದಾಗ ಏನೆಲ್ಲ ಆಗತ್ತೆ ಅಂತ ನೋಡಿ. ಪೋಷಕಾಂಶಗಳ ಕೊರತೆ ಉಂಟಾಗಿ ಬೆಳೆಯ ಬೆಳವಣಿಗೆ ಕುಂಠಿತ ಆಗುತ್ತೆ ಮತ್ತು ರೋಗ ಕೀಟಗಳನ್ನು ಅತಿ ಹೆಚ್ಚು ಆಕರ್ಷಿಸುತ್ತದೆ. ಯಾಕೆ ಅಂತಂದರೆ ಯಾವಾಗ ಆ ಒಂದು ಬೆಳೆಗೆ ಬೇಕಾದಷ್ಟು ಪೋಷಕಾಂಶಗಳು ಸಿಗೋದಿಲ್ವೋ ಆಗ ಗಿಡದಲ್ಲಿ ನಿಶಕ್ತಿ ಉಂಟಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕೀಟ ಮತ್ತು ರೋಗಾಣುಗಳನ್ನು ಆಕರ್ಷಿಸುತ್ತದೆ, ಅದನ್ನು ಆಕರ್ಷಣೆ ಮಾಡ್ತದೆ. ಅವಾಗ ರೋಗ ಹೆಚ್ಚಾಗಿ ರೈತನಿಗೆ ಖರ್ಚು ಹೆಚ್ಚಾಗುತ್ತೆ, ಆದರೆ ಉತ್ಪನ್ನ ಕಡಿಮೆ ಆಗ್ತದೆ. ಯಾವತ್ತು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೋ ಅವತ್ತು ಉತ್ಪನ್ನ ಅಂದರೆ ಬೆಳೆಯುವ ಹೀಲ್ಡ್ ಏನಂತೀರಿ ಅದು ಕಡಿಮೆ ಆಗುತ್ತೆ. ಸೊ ಈ ರೀತಿ ಈ ಒಂದು ವೈಟ್ ರೂಟ್ಸ್ನ
ರೋಲ್ ಕೂಡ ಬಹಳ ದೊಡ್ಡ ರೋಲೇ ಆಗಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ನೀವು ಮಾಡ್ಬೇಕಾಗಿರೋದಿಷ್ಟೇ, ಮಣ್ಣಲ್ಲಿ ಹೋಗಿ ಒಂದ್ಸರಿ ಮಣ್ಣನ್ನ ತೋಟದಲ್ಲಿ ಚೆಕ್ ಮಾಡಿ ನೋಡಿ. ನೀವೊಂದ್ಸರಿ ಓಡಾಡಿ ತೋಟದಲ್ಲಿ, ಬರೀಗಾಲಲ್ಲಿ ಓಡಾಡಿದ್ರೆ ಚುಚ್ಚಿದ್ರೆ ಅಲ್ಲಿ ಬಯಲಾಜಿಕಲ್ ಆಕ್ಟಿವಿಟೀಸು ಪೂರ್ ಇದೆ ಅಂತ ಅರ್ಥ. ನೀವೇ ಪ್ರಯೋಗ ಮಾಡ್ಕೋಬಹುದು, ಯಾರು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಅದೇ ಮಣ್ಣನ್ನ ಕೈಯಿಂದ ತೆಗೆದು ನೋಡಿದ್ರೆ ಗಟ್ಟಿ ಇದೆ ಅಂತಂದ್ರೆ ಅಲ್ಲಿ ಎಸ್, ಈ ಒಂದು ಮಣ್ಣಿನ ಉಪಕಾರಿ ಜೀವಿಗಳ ಕೆಲಸ ಕಡಿಮೆ ಇದೆ, ಅದಕ್ಕೆ ಮಣ್ಣು ಮೃದುವಾಗಿಲ್ಲ ಅಂತ ನೀವು ತೀರ್ಮಾನ ಮಾಡ್ಕೋಬಹುದು. ಅದನ್ನ ಕೈಯಿಂದ ತೆಗೆಯಕ್ಕೆ ಆಗೋದಿಲ್ಲ. ಚೆಕ್ ಮಾಡಿ, ಎಲ್ಲಿ ಆ ಜೈವಿಕ ಕ್ರಿಯೆ ಸರಿಯಾಗಿರಲ್ವೋ ಆ ಮಣ್ಣನ್ನ ಕೈಯಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ಇರುತ್ತೆ. ಸೊ ಯಾವಾಗ ಹಾರ್ಡ್ ಇರುತ್ತೋ ಗಾಳಿ ಮಣ್ಣಿಗೆ ಸೇರಲ್ಲ, ಬೇರುಗಳಿಗೆ ಆಮ್ಲಜನಕದ ಕೊರತೆ ಆಗುತ್ತೆ. ಯಾವಾಗ ಬೇರುಗಳಿಗೆ ಆಮ್ಲಜನಕದ ಕೊರತೆ ಆಗುತ್ತೋ ಆಗ ಬೇರುಗಳ ಅಭಿವೃದ್ಧಿ ಆಗಲ್ಲ, ರೂಟ್ ಝೋನು ಪೂರ್ ಆಗುತ್ತೆ. ಅದ್ರ ಜೊತೆಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಕಳ್ಕೊಳ್ಳುತ್ತೆ. ಇದನ್ನ ನೀವು ಚೆಕ್ ಮಾಡಬೇಕು. ಪ್ರತಿಯೊಬ್ಬರು ತೋಟದಲ್ಲಿ ಹೋಗಿ ಕೈಯಿಂದ ಇದನ್ನ ಚೆಕ್ ಮಾಡಿದಾಗ ನಿಮ್ಮ ಮಣ್ಣಿನ ಪರಿಸ್ಥಿತಿ ಏನಾಗಿದೆ, ಯಾಕೆ ನಿಮ್ಮ ಬೆಳೆ ಹಿಂಗೆ ಬರ್ತಾ ಇಲ್ಲ, ಯಾಕೆ ರೋಗ ಜಾಸ್ತಿ, ಕೀಟ ಜಾಸ್ತಿ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ನೀವೇನು ಚೆಕ್ ಮಾಡದೆ ಬರೀ ಪರಿಹಾರಗಳಿಗೆ ಓಡಾಡ್ತೀರಿ. ಏನು ಅಲ್ಲೋಗೋದು, ಆ ಔಷಧಿ ತರೋದು, ಈ ಔಷಧಿ ತಗೋದು, ಹಾಕೋದು, ಮಣ್ಣನ್ನ ಇನ್ನೂ ಹೆಚ್ಚು ಮಾಲಿನ್ಯ ಮಾಡ್ತಕ್ಕಂಥದ್ದು, ಬೆಳೆನ ಪೂರ್ತಿ ಹಾಳು ಮಾಡ್ಕೊಳ್ತಕ್ಕಂಥದ್ದು. ಇದೇ ಒಂದು ದೃಷ್ಟಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಹೊರತು ನಿಮ್ಮ ಮಣ್ಣನ್ನ ನೀವು ಚೆಕ್ ಮಾಡ್ತಾ ಇಲ್ಲ. ನಿಮ್ಮ ಬೆಳೆ ತೆಗೆಯೋದ್ರಲ್ಲಿ ನೀವು ಎಕ್ಸ್ಪರ್ಟ್ಸ್ ಆಗ್ತಾ ಇಲ್ಲ. ಸೊ ಬೇರೆ ಯಾರೋ ಎಕ್ಸ್ಪರ್ಟ್ಸ್ ಬಂದು ನಿಮ್ಗೇನೋ ಮಾಡ್ಕೊಡ್ತಾರೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ರಿ. ಹಂಗಾಗಿ ನೀವೇ ಎಕ್ಸ್ಪರ್ಟ್ ಆಗೋದು, ನೀವೇ ವಿಜ್ಞಾನಿಗಳಾಗಬೇಕಾಗತ್ತೆ. ಆ ವಿಜ್ಞಾನಿಗಳಾಗಬೇಕಾದ್ರೆ ಈ ಬೇಸಿಕ್ ನಾಲೆಡ್ಜ್, ಅಟ್ಲೀಸ್ಟ್ ಮಣ್ಣನ್ನ ಕಾಲಿಂದ ಚೆಕ್ ಮಾಡೋದು, ಕೈಯಿಂದ ತೆಗೆಯೋದು, ಎರೆಹುಳ ಇದೆಯೇ ಇಲ್ವಾ, ಬೇರೆ ಅಭಿವೃದ್ಧಿ ಆಗಿದೆಯಲ್ಲ, ಇವೆಲ್ಲ ಕೂಡ ನೋಡ್ಬೇಕಾಗತ್ತೆ. ನೋಡಿ, ಇವೆಲ್ಲ ಯಾವಾಗ ಪೂರ್ ಇರ್ತದೆ, ಸಾಯಿಲ್ ಬಯಾಲಜಿ ಪೂರ್ ಇರ್ತದೆ, ಸೊ ಅವಾಗ ಕ್ಲೋರೋಫಿಲ್ ಕಂಟೆಂಟು ತುಂಬಾ ಕಡಿಮೆ ಇರ್ತದೆ ಎಲೆಗಳಲ್ಲಿ. ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಆ ಎಲೆಗಳು, ಗಿಡದ ಅಥವಾ ಮರದ ಎಲೆಗಳು ಅಡಿಗೆ ಮನೆಯ ಕೋಣಿ ಅಂತ ಹೇಳ್ತಾರೆ. ಸೊ ಈ ಅಡಿಗೆ ಮನೆಯ ಕೋಣಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಕ್ಲೋರೋಫಿಲ್ ರಿಚ್ ಇದ್ದರೆ ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತೆ. ಕ್ಲೋರೋಫಿಲ್ ರಿಚ್ ಇದ್ರೆ. ಸೊ ಯಾವಾಗ ಕ್ಲೋರೋಫಿಲ್ ರಿಚ್ ಇರಲ್ವೋ ಫೋಟೋಸಿಂಥಸಿಸ್ ಪೂರ್ ಆಗುತ್ತೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರೀತಾರೆ. ದ್ಯುತಿ ಸಂಶ್ಲೇಷಣ ಕ್ರಿಯೆ ಗಿಡದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಚೆನ್ನಾಗಾಗಬೇಕಾದ್ರೆ ಬಿಳಿ ಬೇರುಗಳ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್. ಬಿಳಿ ಬೇರುಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಮತ್ತೆ ವಾಪಸ್ ಆಗತ್ತೆ ಸಾಯಿಲ್ pH ಬಹಳ ಮುಖ್ಯ. ಸಾಯಿಲ್ pH ಕರೆಕ್ಟ್ ಆಗಿದ್ರೆ ವೈಟ್ ರೂಟ್ ಡೆವಲಪ್ಮೆಂಟ್ಸ್ ಚೆನ್ನಾಗಾಗತ್ತೆ. ವೈಟ್ ರೂಟ್ ಡೆವಲಪ್ಮೆಂಟ್ಸ್ ಚೆನ್ನಾಗಾದ್ರೆ ಕ್ಲೋರೋಫಿಲ್ ಕಾಂಟೆಂಟ್ ರಿಚ್ ಇರುತ್ತೆ ಲೀಫಲ್ಲಿ. ಕ್ಲೋರೋಫಿಲ್ ಕಾಂಟೆಂಟ್ ರಿಚ್ ಇದ್ರೆ ಫೋಟೋಸಿಂಥಸಿಸ್ ಚೆನ್ನಾಗಾಗತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗುತ್ತೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಮೇಜರ್ ಆಗಿ ಸನ್ಲೈಟ್ ನ ಅಬ್ಸಾರ್ಬ್ ಮಾಡಿಕೊಂಡು ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ವಾಟರ್ನ ತಗೊಂಡು ಆ ಗಿಡದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ, ಕೆಮಿಕಲ್ ರಿಯಾಕ್ಷನ್ ನಡೀತದೆ ಪ್ಲಾಂಟ್ ಬಾಡಿಯಲ್ಲಿ. ಸೊ ಯಾವಾಗ ಕೆಮಿಕಲ್ ರಿಯಾಕ್ಷನ್ ನಡೀತದೋ ಆಗ ಅಲ್ಲಿ ಸಿಂಥಸೈಸ್ ಆಗುತ್ತೆ, ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ. ಗ್ಲೂಕೋಸ್ ಸಿಂಥಸೈಸ್ ಆಗಿ ಪ್ಲಾಂಟ್ ಬಾಡಿ ಅದನ್ನ ಎನರ್ಜಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತದೆ ಮತ್ತು ಬ್ಯಾಕ್ಟೀರಿಯಾಗಳಿಗೂ ಕೊಡ್ತದೆ. ಬೆನಿಫಿಷಿಯರಿ ಆರ್ಗ್ಯಾನಿಸಮ್ಸ್ಗೆ ಆಹಾರವಾಗಿ ಅದು ಕೊಡ್ತದೆ. ಅದು ಆ ಸಿಂಥಸೈಸ್ ಆದಾಗ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದನ್ನು ತಗೊಂಡು ಸೊ ಆಕ್ಸಿಜನ್ನ
ರಿಲೀಸ್ ಮಾಡುವಂಥ ವ್ಯವಸ್ಥೆ ಎಲ್ಲ ಪ್ಲಾಂಟ್ಸ್ಗೂ ಇದೆ. ಸೊ ಅದಕ್ಕೇನು ಬೇಕು ಅಂತಂದರೆ ಕ್ಲೋರೋಫಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮದು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ ನೋಡಿ, ಕ್ಲೋರೋಫಿಲ್ ಫೂರ್ ಇರೋದ್ರಿಂದ 10-11 ಗಂಟೆ ಸಮಯ ಆಗೋಷ್ಟೊತ್ತಿಗೆ ಬಿಸಿಲಿದ್ರೆ ಬೆಳೆಗಳ ತಲೆ ಬಾಡತ್ತೆ, ಬೆಳೆಗಳ ತಲೆ ಬಾಡಿ ನಿಲ್ಲತ್ತೆ. ಸೊ ಯಾಕೆ ಬಾಡತ್ತೆ ಅಂತಂದ್ರೆ ಅಲ್ಲಿ ಕ್ಲೋರೋಫಿಲ್ ರಿಚ್ ಇಲ್ಲ. ಯಾವಾಗ ಎಲೆಗಳು ಬಾಡತ್ತೋ ಸನ್ಲೈಟ್ನ ಅಬ್ಸಾರ್ಬ್ ಮಾಡುವಂಥ ಶಕ್ತಿ ಇರಲ್ಲ ಅದಕ್ಕೆ. ಯಾವಾಗ ಸನ್ಲೈಟ್ನ ಅಬ್ಸಾರ್ಬ್ ಮಾಡುವಂಥ ಶಕ್ತಿ ಇರಲ್ವೋ, ಪ್ಲಾಂಟ್ ಬಾಡಿಯಲ್ಲಿ ಗ್ಲೂಕೋಸ್ ಸಿಂಥಸೈಸ್ ಆಗಿ ಆ ಎನರ್ಜಿ ಮೆಟೀರಿಯಲ್ಲು ಪ್ಲಾಂಟ್ಗೆ ಸಿಗಲ್ಲ. ಅವಾಗ ಡಿಸೀಸ್ ರೆಸಿಸ್ಟೆನ್ಸು ಕಡಿಮೆ ಆಗಿ ಪ್ಲಾಂಟ್ ವೀಕ್ ಆಗುತ್ತೆ, ಪ್ಯಾಥೋಜನ್ಸು ಪೆಸ್ಟು ಅಟ್ಯಾಕ್ ಮಾಡುತ್ತೆ. ಸೊ ಈಲ್ಡ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಏನಾಗಿದೆ ನೋಡಿ, ಇದನ್ನ ಈ ಫೋಟೋಸಿಂಥಸಿಸ್ ಸರಿಯಾಗಿ ನಡೆಯದೇ ಇರೋದ್ರಿಂದ, ನೈಸರ್ಗಿಕವಾಗಿ ನಾವು ಆಹಾರವನ್ನು ಬೆಳಿಲಿಕ್ಕೆ ಆಗದೆ ಇರೋದ್ರಿಂದ, ಫೋಟೋಸಿಂಥಸಿಸ್ ಚೆನ್ನಾಗಿ ನಡೆದ್ರೆ ಸಾಯಿಲ್ ಬಯಾಲಜಿ ಚೆನ್ನಾಗಿರುತ್ತೆ, ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗುತ್ತೆ, ಬರ್ತಕ್ಕಂಥ ಫುಡ್ಡಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ಮತ್ತು ಫೈಬರ್ ಕಂಟೆಂಟ್ ಕೂಡ ಚೆನ್ನಾಗಿರುತ್ತೆ. ಇವೆಲ್ಲ ಡ್ಯಾಮೇಜ್ ಆಗಿರೋದ್ರಿಂದ, ಫೋಟೋಸಿಂಥಸಿಸ್ ನಡೀದೇ ಇರೋದ್ರಿಂದ ಇವತ್ತಿನ ಫುಡ್ ತಗೊಳ್ತಾ ಇರತಕ್ಕಂಥ ಜನ್ರೇಷನಲ್ಲಿ ಸೊ ಬಂಜತನ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗಿದೆ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಸೊ ಅದನ್ನು ಇದೇ ರೀತಿ ನಾವು ಮುಂದುವರೆದ್ರೆ ಮುಂದೊಂದು ದಿವಸ ಇದೊಂದು ಮೇಜರ್ ಇಶ್ಯೂ ಆಗುತ್ತೆ ನೆಕ್ಸ್ಟ್ ಜನ್ರೇಷನಲ್ಲಿ. ಹಾಗಾಗಿ ನಾವೆಲ್ಲರೂ ಸಹ ಇವತ್ತು ಯಾವ ಜ್ಞಾನ ಇಲ್ಲದೇ ಇದ್ರೂ ನಡೀತದೆ, ಮಣ್ಣಿನ ಬಗ್ಗೆ ಪರಿಪೂರ್ಣವಾದ ಜ್ಞಾನದ ಅನಿವಾರ್ಯತೆ ಇವತ್ತು ನಮ್ಮೆಲ್ರಿಗೂ ಇದೆ. ನಾವಿದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಭೂಮಿ ನಮಗೆ ಉಪಯೋಗ ಬರಲ್ಲ. ಕೆಲವೇ ವರ್ಷಗಳಲ್ಲಿ ಅದು ನಮಗೆ ಒಂಥರ ಲಯಬಿಲಿಟಿ ಆಗುತ್ತೆ, ಅಸೆಟ್ ಹೋಗಿ ಲಯಬಿಲಿಟಿ ಆಗುತ್ತೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಖರ್ಚು ಮಾಡಿಸ್ಕೊಳ್ಳುತ್ತೆ, ಆದಾಯ ಕಡಿಮೆ ಬರ್ತದೆ. ಯಾವಾಗ ಅತಿ ಹೆಚ್ಚು ಖರ್ಚು ಆದಾಯ ಕಡಿಮೆ ಆಗುತ್ತೋ ಆಗ ನಾವೇನು ಮಾಡ್ತೀರಿ, ಲಾಸ್ ಆಗೋದ್ರಿಂದ ನಾವು ಲ್ಯಾಂಡ್ನೇ ಸೇಲ್ ಮಾಡುವಂಥ ಪರಿಸ್ಥಿತಿಗೆ ಬರ್ತೀರಿ. ಅದರ ಜೊತೆಗೆ ಭೂಮಿ ಇರ್ತಕ್ಕಂಥದ್ದು ನನ್ನ ಮನೆಗೆ ಆರೋಗ್ಯವಾದ ಆಹಾರವನ್ನು ಬೆಳೆದು ತಿನ್ನೋದ್ರ ಜೊತೆಗೆ ಸಮಾಜಕ್ಕೂ ಒಳ್ಳೆಯ ಆಹಾರವನ್ನು ಬೆಳೆದು ಕೊಡಬೇಕು ಅಂತಕ್ಕಂಥ ವಿಚಾರ ಇವತ್ತು. ಅದಕ್ಕೋಸ್ಕರ ಭೂಮಿ ನಮ್ಮ ಹತ್ರ ಇರ್ತಕ್ಕಂಥದ್ದು. ಸೊ ನಾವೇನು ಮಾಡ್ತಾ ಇದ್ರಿ, ಅನೇಕ ವಿಷಯಗಳನ್ನು ಸೇರಿಸ್ತಾ ಇದ್ರಿ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ನೀವು ಮೇಲ್ಗಡೆ ಸ್ಪ್ರೇ ಮಾಡೋದು ಒಂದು ವಿಚಾರ ಆದರೆ, ಮಣ್ಣಿನ ಬಗ್ಗೆ ಯಾವುದೇ ರೀತಿಯ ಜ್ಞಾನ ಇಲ್ಲದೆ ಮಣ್ಣಿನಲ್ಲಿರ್ತಕ್ಕಂಥ ಕೋಟ್ಯಾನುಕೋಟಿ ಜೀವರಾಶಿಗಳನ್ನು ನಾಶ ಮಾಡುವಂಥ ಒಂದು ಟೆಕ್ನಾಲಜಿ ನಾವು ಅಳವಡಿಸ್ಕೊಂಡು ನಾವಿವತ್ತು ಏನೂ ಅರಿವಿಲ್ಲದೆ ಒಂದು ಡೆಡ್ ಸಾಯಿಲ್ ಅನ್ನೋ ಮನಸ್ಥಿತಿಯಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತಾ ಇದ್ದೀವಿ. ಮಣ್ಣು ಯಾವತ್ತಿಗೂ ನಿರ್ಜೀವ ವಸ್ತು ಅಲ್ಲ, ಅದೊಂದು ಜೀವಂತ ವಸ್ತು. ಕೋಟ್ಯಾನುಕೋಟಿ ಜೀವರಾಶಿಗಳ ಬದುಕುವಂಥ ಒಂದು ತಾಣ ಆಗಿದೆ. ಆ ತಾಣವನ್ನು ಕಾಪಾಡಬೇಕು ನಾವು. ಆ ಜೀವರಾಶಿಗಳಿಗೆ ತೊಂದರೆ ಆಗುವಂಥ ಏನೂ ಕೆಲಸ ನಾವು ಮಾಡಬಾರ್ದು. ಸೊ ಮಾಡ್ದಂಗೆ ನಾವು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಇವೆಲ್ಲವನ್ನೂ ಸರಿಯಾಗಿ ಇಟ್ಕೋಬೇಕಾದ್ರೆ, ಸುಸ್ಥಿರ ಕೃಷಿಯನ್ನು ನಾವು ಸಾಧಿಸಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟು ಮಾಲಿನ್ಯಕಾರಕ ವಿಧಾನಗಳನ್ನು ನಾವು ನಿಲ್ಲಿಸಬೇಕಾಗತ್ತೆ. ಕೃಷಿಯಲ್ಲಿ ಮಣ್ಣು ಮಾಲಿನ್ಯ ಮಾಡಿ ಉತ್ಪಾದನೆ ಮಾಡುವಂಥ ವಿಚಾರಗಳಿಂದ ಹೊರಗಡೆ ಬರಬೇಕಾಗತ್ತೆ. ಹೊರಗಡೆ ಬಂದು ಸಾಯಿಲ್ ರೀಜನರೇಷನ್ ಮಾಡಿಕೊಂಡು ಸುಸ್ಥಿರ ಕೃಷಿ ಮಾಡಬೇಕಾಗತ್ತೆ. ಸುಸ್ಥಿರ ಕೃಷಿ ಮಾಡಬೇಕಾದ್ರೆ ಸುಸ್ಥಿರ ಮಣ್ಣು ಬಹಳ ಇಂಪಾರ್ಟೆಂಟ್. ಇದೆಲ್ಲ ಸಾಯಿಲ್ ಬಯಾಲಜಿನ ಇಂಪ್ರೂವ್ ಮಾಡ್ಕೊಂಡ್ರಿ, ಅದು ಇನ್ನು 10 ವರ್ಷಕ್ಕೂ 100 ವರ್ಷಕ್ಕೂ 1000 ವರ್ಷಕ್ಕೂ ಮಣ್ಣು ಸುಸ್ಥಿರವಾಗಿರಬೇಕು ಅನ್ನೋದಾದರೆ
ನಾವಿಲ್ಲಿ ಗಮನ ಹರಿಸಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಚಾರ, ಮಣ್ಣಿನಲ್ಲಿ ತ್ಯಾಜ್ಯಗಳನ್ನ ಸೃಷ್ಟಿ ಮಾಡುವಂತ ವಿಚಾರ ಆಗಿದೆ. ಹೆಂಗೆ ತ್ಯಾಜ್ಯಗಳನ್ನ ಸೃಷ್ಟಿ ಮಾಡೋದು, ಏನಕ್ಕೆ ಬೇಕು ತ್ಯಾಜ್ಯಗಳು ಅನ್ನೋ ವಿಚಾರ ಬರ್ತದೆ ನೋಡಿ. ತ್ಯಾಜ್ಯಗಳು ಏನಕ್ಕೆ ಬೇಕಂತಂದ್ರೆ, ಮಣ್ಣಿನಲ್ಲಿ ಪೋಷಕಾಂಶಗಳು ಸಿಗಬೇಕಾದ್ರೆ ಪೋಷಕಾಂಶಗಳನ್ನ ತಯಾರು ಮಾಡುವಂತ ಒಂದು ಫ್ಯಾಕ್ಟ್ರಿ ಇದೆ. ಆ ಫ್ಯಾಕ್ಟ್ರಿಗೆ ಕಾರ್ಮಿಕರು ಯಾರಂತಂದ್ರೆ ಮಣ್ಣಿನ ಉಪಕಾರಿ ಜೀವಿಗಳು, ಮೈಕ್ರೋ ಅಂಡ್ ಮ್ಯಾಕ್ರೋ ಆರ್ಗ್ಯಾನಿಸಮ್ಸ್. ಈ ಉಪಕಾರಿ ಜೀವಿಗಳು ಕಾರ್ಮಿಕರಾಗಿದ್ದಾರೆ. ಅವ್ರ ಕೆಲಸ ಮಾಡಲಿಕ್ಕೆ ರಾ ಮೆಟೀರಿಯಲ್ ನಮಗೆ ಬೇಕಾಗತ್ತೆ, ಕಚ್ಚಾ ಪದಾರ್ಥಗಳು. ಆ ಕಚ್ಚಾ ಪದಾರ್ಥಗಳೇ ನಾವು ಅಲ್ಲಿ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು, ಬೆಳೆಯಿಂದ ಬಂದಂಥ ವೇಸ್ಟ್ಗಳು ಸಿಕ್ಕೇ ಸಿಗ್ತದೆ. ಅದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನು ನಾವಲ್ಲಿ ಯಥೇಚ್ಛವಾಗಿ ಸೃಷ್ಟಿ ಮಾಡಬೇಕು. ಅಟ್ಲೀಸ್ಟ್ ಒಂದು ತೋಟದಲ್ಲಿ ವರ್ಷಕ್ಕೆ ಒಂದು ಸಾರಿ ಆದರೂ ಈ ಹಸಿರೆಲೆ ಗೊಬ್ಬರಗಳಾದಂಥ ಡಯಂಚ, ಸನ್ನೆಂ ಅಂಡ್ ಡೈಕಾಟಲಿಡ್ ಅಂತ ಯಾವುದೇ ಇರಬಹುದು, ಇದನ್ನ ಒಂದು 50-60 ದಿವಸ ಅದನ್ನ ಬೆಳೆಸಿ ಮಣ್ಣಿಗೆ ಸೇರಿಸೋದ್ರಿಂದ ನಿರಂತರವಾಗಿ ಅಲ್ಲಿ ಆ ಕಚ್ಚಾ ಪದಾರ್ಥಗಳನ್ನ ಈ ಜೀವಿಗಳ ಕೆಲಸ ಮಾಡಲಿಕ್ಕೆ ನಾವು ಒದಗಿಸ್ಕೊಟ್ಟಂಗಾಗತ್ತೆ. ಈ ಜೀವಿಗಳನ್ನ ಎಷ್ಟು ಎಂಗೇಜ್ ಮಾಡ್ತಿರೋ ಅದಕ್ಕೆ ಈ ಕಚ್ಚಾ ಪದಾರ್ಥಗಳನ್ನ ಕೊಟ್ಟು ಅಷ್ಟು ಸಮೃದ್ಧಿಯಾಗಿ ನಮ್ಮ ಬೆಳೆಗಳು ಬರ್ತವೆ, ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಸುಸ್ಥಿರ ಕೃಷಿ, ನಾವು ಸುಸ್ಥಿರ ಕೃಷಿನ ಮುಂದುವರಿಸ್ದಂಗಾಗತ್ತೆ. ಆ ಸುಸ್ಥಿರ ಕೃಷಿಯಿಂದ ಸುಸ್ಥಿರ ಬದುಕನ್ನು ಸೃಷ್ಟಿ ಮಾಡ್ಕೊಂಡಂಗಾಗತ್ತೆ. ಅದರಿಂದ ಈ ಹಸಿರೆಲೆ ಗೊಬ್ಬರಗಳು ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಇದನ್ನ ಪ್ರತಿಯೊಬ್ಬ ರೈತನು ಯಾವುದೇ ಬೆಳೆ ಮಾಡಲಿ, ಅಂತರ್ ಬೆಳೆ ಅಲ್ಲಾದರೂ ಮಾಡ್ಬೋದು, ಅಥವಾ ನೀವು ವರ್ಷಕ್ಕೊಂದ್ಸಾರಿ ಯಾವುದೋ ಒಂದು ಗ್ಯಾಪಲ್ಲಿ ಈ ಒಂದು ಹಸಿರೆಲೆ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಖರ್ಚನ್ನ ನೀವು ಉಳಿಸಬಹುದು. ಯಾಕೆಂತಂದ್ರೆ ಇವತ್ತಿನ ದಿನ ನಮಗೆ ತ್ಯಾಜ್ಯಗಳು ಕಡಿಮೆ ಆಗಿದೆ. ಹೆಂಗೆ ಅಂತಂದ್ರೆ, ಹಿಂದೆ ಎಲ್ಲ ದನಕರುಗಳು ಯಥೇಚ್ಛವಾಗಿರ್ತಾ ಇತ್ತು. ಪ್ರತಿ ಮನೆಯಲ್ಲೂ 10, 20, 30, 50, 100 ಕೂಡ ಇರ್ತಾ ಇತ್ತು. ಅವತ್ತು FIM ಕೊಟ್ಟಿಗೆ ಗೊಬ್ಬರಕ್ಕೆ ಏನೂ ಕೊರತೆ ಇಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಮಗದ್ರ ಕೊರತೆ ಇದೆ. ಆ ಕೊರತೆ ಇರೋದ್ರಿಂದ ಆ ಕೊರತೆಯನ್ನು ನೀಗಿಸಬೇಕಾದರೆ ನಾವು ಹಸಿರೆಲೆ ಗೊಬ್ಬರಗಳಿಗೆ ಮೊರೆ ಹೋಗ್ಬೇಕಾಗಿದೆ. ಹಸಿರೆಲೆ ಗೊಬ್ಬರಗಳನ್ನ ಯಾರು ಚೆನ್ನಾಗಿ ಮಾಡ್ಕೊಳ್ತಾರೋ ನಿಜವಾಗ್ಲೂ ಅಲ್ಲಿ ಆ ಮಣ್ಣಿನ ಜೈವಿಕ ಕ್ರಿಯೆ ಚೆನ್ನಾಗಿ ನಡೀತದೆ. ಯಾವ ಭೂಮಿಯಲ್ಲಿ ಮಣ್ಣಿನ ಜೈವಿಕ ಕ್ರಿಯೆ ಚೆನ್ನಾಗಿ ನಡೀತದೋ ಅದು ಮಣ್ಣು ಸುಸ್ಥಿರವಾಗಿರ್ತದೆ. ಹಾಗಾಗಿ ನೀವೆಲ್ಲರೂ ಸಹ ಈ ಸುಸ್ಥಿರ ಕೃಷಿ ಪದ್ಧತಿಗಳ ಕಡೆ ಗಮನ ಹರಿಸ್ಬೇಕಾಗತ್ತೆ. ಬಟ್ ಈ ಸುಸ್ಥಿರ ಕೃಷಿ ಮಾಡೋವಾಗ ನೀವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಮಣ್ಣಿನ pH ವ್ಯತ್ಯಾಸ ಆಗ್ಬೋದು. ನೀವೇನು ಮಣ್ಣಲ್ಲಿ ಯಥೇಚ್ಛವಾಗಿ ತ್ಯಾಜ್ಯಗಳನ್ನ ಕೊಟ್ಬಿಟ್ಟು ಮಾಡಿಬಿಟ್ರೆ ಅಲ್ಲಿ pH ಕರೆಕ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. pH ವೇರಿಯೇಷನ್ ಆಗೋದು ಕೆಲವು ಕಾರಣಗಳಿಂದ ಆಗುತ್ತೆ. ಹೆಂಗೆ ಅಂತಂದ್ರೆ, ಅತಿಯಾದ ನೀರು ಕೊಡೋದ್ರಿಂದನೂ ಅಸಿಡಿಕ್ ಸಾಯಿಲ್ ಆಗುತ್ತೆ. ಅತಿಯಾದ ನೀರು ನೋಡಿ, ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಇತ್ತೀಚೆಗೆ ಅಂತಂದ್ರೆ, ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಕೊಡ್ತಾರೆ, ನೀರು ಫ್ರೀಯಾಗಿ ಸಿಗುತ್ತೆ, ಜೊತೆಗೆ ಡ್ರಿಪ್ ಇರಿಗೇಷನ್. ಈ ಡ್ರಿಪ್ ಇರಿಗೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ನಾವು ನಿರಂತರವಾಗಿ ನೀರು ಮೇಲಿಂದ ಮೇಲೆ ಕೊಡ್ತಾನೆ ಇದ್ರಿ. ಯಾವಾಗ ಮೇಲಿಂದ ಮೇಲೆ ಕೊಡ್ತಾ ಇದ್ರು ಮಣ್ಣನ್ನ ಡ್ರೈ ಆಗಕ್ ಬಿಡ್ತಾ ಇಲ್ವೋ ಅಲ್ಲಿ ಆಮ್ಲೀಯತೆ ಹೆಚ್ಚಾಗತ್ತೆ. ನೋಡಿ, ಇದು ಯಾರಿಗೂ ಗಮನನೇ ಇಲ್ಲ. ನೀರಿದೆ, ಕರೆಂಟ್ ಇದೆ, ಬಿಡು 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 ಬಿಡು, ಒಂದು ಹಂತಕ್ಕೆ ಏನಾಗುತ್ತೆ, ಮಣ್ಣೆಲ್ಲ ಹಾಳಾಗತ್ತೆ. ಈ ತರ ಒಂದು pH ವ್ಯತ್ಯಾಸ ಆಗಿ, ಸೊ ಎಲ್ಲಿ ಆಮ್ಲೀಯತೆ ಆಗುತ್ತೋ ಈ ಎಲ್ಲವೂ ಕೂಡ ಡ್ಯಾಮೇಜ್ ಆಗುತ್ತೆ. ಬೆನಿಫಿಷಿಯರಿ ಆರ್ಗಾನಿಸಮ್ಸ್ ಕೆಲಸ ಮಾಡಲ್ಲ, ವೈಟ್ ರೂಟ್ಸ್ ಇಲ್ಲ, ಕ್ಲೋರೋಫಿಲ್ ಕಾಂಟೆಂಟ್ ಇಲ್ಲ. ಸೊ ಮತ್ತೆ ನಿಮಗೆ ನೀವೇ ತೊಂದರೆ ಮಾಡ್ಕೊಂಡಂಗಾಗುತ್ತೆ. ಅದಕ್ಕೆ ಈ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಪರಿಪೂರ್ಣವಾದ ಜ್ಞಾನದ ಅವಶ್ಯಕತೆ ಅಥವಾ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಹಂಗಾಗಿ ಈ ನೀರನ್ನ ಹೆಂಗ್ ಕೊಡ್ಬೇಕು ಅಂತಂದ್ರೆ, ಕೊಡ್ಬೇಕಾದ್ರೆ ಯಥೇಚ್ಛವಾಗಿ ಒಂದ್ ದಿವಸ ಕೊಟ್ಬಿಡಿ,
ಮತ್ತೆ ಡ್ರೈ ಮಾಡಿ ಸಾಯಿಲ್. ವೆಟ್ ಅಂಡ್ ಡ್ರೈ. ಮಣ್ಣನ್ನು ಚೆನ್ನಾಗಿ ಒಣಗಿಸ್ಬೇಕು, ಮಣ್ಣನ್ನು ಚೆನ್ನಾಗಿ ನೆನೆಸಬೇಕು. ಯಾವಾಗ ಈ ಕೆಲಸ ಮಾಡ್ತಿರೋ ನಿಮ್ಮ ಮಣ್ಣು ಆರೋಗ್ಯವಾಗಿರುತ್ತೆ, ಅಲ್ಲಿ pH ಕೂಡ ನ್ಯೂಟ್ರಲ್ ಇರ್ತದೆ. ಆವಾಗ ನಿಮ್ಮ ಬೆಳೆನೂ ಸಮೃದ್ಧಿಯಾಗಿ ಬರ್ತದೆ. ಸೊ ಇದ್ರ ಜೊತೆಗೆ ನೀರನ್ನು ಅತಿಯಾಗಿ ಕೊಡೋದು ಒಂದು. ಆಮೇಲೆ ಆಲ್ಕಲೈನ್ ಸಾಯಿಲ್ ಹೆಂಗಾಗುತ್ತೆ ಅಂತಂದ್ರೆ, ಕೆಲವು ನೀರಲ್ಲಿ ಆ ಅಂಶ ಜಾಸ್ತಿ ಇದೆ, ಆಲ್ಕಲಿನಿಟಿ ಜಾಸ್ತಿ ಇದೆ, ಆ ನೀರನ್ನ ಬಿಡೋದ್ರಿಂದ ಹಂಗಾಗುತ್ತೆ. ಬಟ್ ಆದರೂ ಸಹ ತ್ಯಾಜ್ಯಗಳನ್ನ ಯಥೇಚ್ಛವಾಗಿ ಸೃಷ್ಟಿ ಮಾಡಿಕೊಂಡ್ರೆ ಅದನ್ನ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಅಥವಾ ಮಣ್ಣಿನ ಉಪಕಾರಿ ಜೀವಿಗಳು ಅದನ್ನ ಬ್ಯಾಲೆನ್ಸ್ ಮಾಡ್ತವೆ. ಅಸಿಡಿಕ್ ಸಾಯಿಲು, ಆಲ್ಕಲೈನ್ ಸಾಯಿಲು ಎರಡನ್ನೂ ಬ್ಯಾಲೆನ್ಸ್ ಮಾಡಿ. If you can quickly finish, I will take 1 or 2 questions, sir. Yes, madam. We are running out of time, sir. If you can quickly finish, I will take 1 or 2 questions from participants. Okay? Okay, madam. Okay, madam. Okay, thank you. ಸೊ ನೀವು ಆ ಒಂದು ಅತಿಯಾದ ನೀರು ಕೊಡೋದ್ರಿಂದ ಅಸಿಡಿಕ್ ಆರ್ ಆಲ್ಕಲೈನ್ ಆಗೋದ್ರಿಂದ ನೀವು ಅದನ್ನ ಆಲ್ಕಲೈನ್ ವಾಟರ್ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚು ಮಾಡ್ಕೊಳ್ಳಿ. ಸಾಯಿಲ್ ಬಯಾಲಜಿನ ರಿಚ್ ಮಾಡ್ಕೊಳ್ಳಿ. ಯಾವಾಗ ಸಾಯಿಲ್ ಬಯಾಲಜಿ ರಿಚ್ ಆಗುತ್ತೋ, ಅದಕ್ಕೆ ಬೇಕಾದಂಥ ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ತಿರೋ, ಆಗ ನಿಮ್ಮ ಮಣ್ಣು ಚೆನ್ನಾಗಿರುತ್ತೆ, ಸುಸ್ಥಿರವಾಗಿರುತ್ತೆ, ನಿಮ್ಮ ಬೆಳೆಯೂ ಸುಸ್ಥಿರವಾಗಿರುತ್ತೆ. ಸೊ ಖರ್ಚು ಕಡಿಮೆ ಆಗುತ್ತೆ, ರೋಗ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಉತ್ಕೃಷ್ಟವಾದ ಇಳುವರಿ ಬರುತ್ತದೆ, ವಿಷಮುಕ್ತವಾದ ಆಹಾರ ಬರುತ್ತೆ. ಸೊ ಇದನ್ನ ನೀವು ದೇಶಕ್ಕೆ ಕೊಟ್ರೆ ನಿಜವಾಗ್ಲೂ ಒಬ್ಬ ಅನ್ನದಾತ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಇರುತ್ತೆ. ಇಂಥ ಒಂದು ವಿಧಾನಗಳನ್ನ ನೀವು ಅಳವಡಿಸ್ಕೊಳ್ಳಿ, ಉತ್ಕೃಷ್ಟವಾಗಿ ಬೆಳೀರಿ, ಬೆಳೆದು ದೇಶಕ್ಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜದ ಜನಗಳ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. Thank you very much, sir, for your wonderful presentation. I will take up the question, sir. The first question is, are there any cost challenges or financial barriers faced by farmers when shifting to soil regenerative practices? ವೆರಿ ಗುಡ್ ಕ್ವಶನ್ ಮೇಡಮ್. ಸೊ ಇಲ್ಲಿ ಕಾಸ್ಟ್ ಅಂತ ಏನು ಇಲ್ಲ ಮೇಡಮ್. ಆಕ್ಚುಲಿ ಬಯೋ ಇನ್ಪುಟ್ಸ್ ನ ಯೂಸ್ ಮಾಡ್ಲಿಕ್ಕೆ ಏನ್ ಕಾಸ್ಟ್ ಆಗುತ್ತೋ ಅದು ಬೇರ್ ಮಾಡ್ಬೇಕಾಗತ್ತೆ ಮೇಡಮ್, ಬಯೋ ಇನ್ಪುಟ್ಸ್. ಸೊ ಅದನ್ನ ಬೇರ್ ಮಾಡಿದ್ರೆ ಸಾಯಿಲ್ ಅಲ್ಲೇ ಸಾಕಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ಅನ್ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ನ ಅವೈಲಬಲ್ ಫಾರ್ಮ್ ತರ್ತದೆ. ಸಾಯಿಲ್ ರೀಜನರೇಟ್ ಆಗಿ ಆಟೋಮೆಟಿಕ್ ಆಗಿ ಸಸ್ಟೈನ್ ಆಗುತ್ತೆ ಮೇಡಮ್. ವೆರಿ minimum cost, madam. Okay. Are there any government schemes or policies in India promoting soil regenerative agriculture, sir? Actually, ಗೌರ್ಮೆಂಟ್ ಅಲ್ಲಿ ಇದೆ ಮೇಡಮ್ ಪಾಲಿಸೀಸ್. ಈಗ ಸಾಯಿಲ್ ನ ರೀಜನರೇಟ್ ಮಾಡ್ಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆ ತರ ಪಾಲಿಸಿನ ತಂದಿದ್ದಾರೆ. ಎಲ್ಲರೂ ಕಂಪಲ್ಸರಿ ಬಯೋ ಇನ್ಪುಟ್ಸ್ ನ ಯೂಸ್ ಮಾಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಒತ್ತು ಕೊಡಿ ಅಂತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾನು ಹೇಳಿದೆ. ಅದ್ರ ಜೊತೆಗೆ ನಿನ್ನೆ ನಮ್ಮ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್, ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿದ್ದಾರೆ, ಸಾಯಿಲ್ ಕೆಮಿಕಲ್ಸ್ ಇಂದ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ, ಇದನ್ನ ಯೂನಿವರ್ಸಿಟಿ ಮತ್ತು ಡಿಪಾರ್ಟ್ಮೆಂಟ್ ಥ್ರೂ ಸೊ ನ್ಯಾಚುರಲ್ ಫಾರ್ಮಿಂಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕು, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮೇಡಮ್. Okay. How can large-scale adoption of soil regeneration transform global food security, sir? ನೋ ಪ್ರಾಬ್ಲಮ್ ಮೇಡಮ್. ಆಕ್ಚುಲಿ ಇವತ್ತು ಇದೊಂದು ಕನ್ಫ್ಯೂಷನ್ ಅಲ್ಲಿ ಈ ನೀವೇನು ಕ್ವಶನ್ ಕೇಳಿದ್ರೆ ಇದೊಂದು ಕನ್ಫ್ಯೂಷನ್ ಅಲ್ಲಿ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ಈ ಫುಡ್ ಸೆಕ್ಯೂರಿಟಿ ಅಂತಕ್ಕಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ ಆಗಲ್ಲ ಅಂತಕ್ಕಂಥದ್ದು ಎಲ್ಲರೂ ಮಾತಾಡಿ ಅದನ್ನ ಮತ್ತೆ ನಾವು ಕೆಮಿಕಲ್ನ ಇನ್ಪುಟ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಿ. ಇದು ನನ್ನ ಪ್ರಕಾರ ಫಾಲ್ಸ್ ಮೆಸೇಜ್. ಫುಡ್ ಸೆಕ್ಯೂರಿಟಿಗೂ ನ್ಯಾಚುರಲ್ ಫಾರ್ಮಿಂಗು ಸಂಬಂಧನೇ ಇಲ್ಲ. ಸೊ ಆಕ್ಚುಲಿ ಇವತ್ತು ಏನಾಗಿದೆ,
ನಾವು ಇವತ್ತು ರೆಗ್ಯುಲರ್ ಪ್ರಾಕ್ಟೀಸಸ್ ಅಲ್ಲಿ ಸಾಯಿಲ್ನ ಡಿಗ್ರೇಡ್ ಆದಮೇಲೆ ಫುಡ್ ಸೆಕ್ಯೂರಿಟಿ ಅನ್ನೋದು ಮುಂದೆ ತುಂಬ ತೊಂದರೆ ಆಗ್ತಾ ಇದೆ. ಅಂದರೆ ಇವತ್ತೇನು 33% ಇದೆ, ನಾಳೆ 50% ಆಗ್ಬೋದು ಡಿಗ್ರೇಡ್ ಸಾಯಿಲ್, ಹಿಂಗೆ ಹೋಗ್ತಾ ಇದೆ. ಈಗ ಹೋಗೋದ್ರಿಂದ ಮುಂದೆ ಫುಡ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕನ್ನೋದು ಇಡೀ ಪ್ರಪಂಚಕ್ಕೆ ಕ್ವಶನ್ ಆಗಿದೆ. ಅದರಿಂದ ಅದಕ್ಕೆ ಸೊಲ್ಯೂಷನ್ ಇರ್ತಕ್ಕಂಥದ್ದು ಒಂದೇ ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಆದರೆ ಇವತ್ತೇನು ಕೆಮಿಕಲ್ ಫಾರ್ಮಿಂಗ್ ಇಂದ ಔಟ್ಪುಟ್ ತೆಗಿತಾ ಇದ್ರು ಅದಕ್ಕಿಂತ ಹೀಲ್ಡ್ ಹೆಚ್ಚು ಬರ್ತಾ ಇದೆ. ಏನು ಸಾಯಿಲ್ ರೀಜನರೇಷನ್ ಮಾಡಿಕೊಂಡು ಮಾಡೋದ್ರಿಂದ ಕಂಪ್ಯಾರಿಟಿವ್ಲಿ ಹೀಲ್ಡ್ ಈಸ್ ಹೈ. ಅದರಿಂದ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಲ್ಲ. ಈ ನ್ಯಾಚುರಲ್ ಫಾರ್ಮಿಂಗ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಅದನ್ನ ಮ್ಯಾನೇಜ್ ಮಾಡ್ಬೋದು ಮೇಡಮ್. Okay. What are the major challenges in adopting soil regenerative practices on a large scale, sir? ನೋ ಚಾಲೆಂಜಸ್ ಮೇಡಮ್. ಆಕ್ಚುಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ನೂ ಸುಲಭ ಮೇಡಮ್ ಮಾಡೋದು. ಯಾಕೆಂತಂದ್ರೆ ಸ್ಮಾಲ್ ಸ್ಕೇಲ್ಗಿಂತೂ ಲಾರ್ಜ್ ಸ್ಕೇಲ್ ಅವ್ರಿಗೆ ತುಂಬಾ ಎಕ್ಸ್ಪೆನ್ಸಿವ್ ಅಗ್ರಿಕಲ್ಚರ್ ಪ್ರೆಸೆಂಟ್ ಪ್ರಾಕ್ಟೀಸಸ್. ಸೊ ನ್ಯಾಚುರಲ್ ಫಾರ್ಮಿಂಗ್ ಆರ್ ರೀಜನರೇಷನ್ ಫಾರ್ಮಿಂಗ್ ಅಲ್ಲಿ ಕಾಸ್ಟ್ ಕಟ್ ಡೌನ್ ಆಗುತ್ತೆ ಮೇಡಮ್, ಪೂರ್ತಿ ಕಾಸ್ಟ್ ಕಟ್ ಡೌನ್ ಆಗುತ್ತೆ. ಲಾರ್ಜ್ ಸ್ಕೇಲ್ ಅವ್ರಿಗೆ ತುಂಬಾ ಸುಲಭ ಆಗುತ್ತೆ ಮೇಡಮ್. ಬಟ್ ಗೌರ್ಮೆಂಟ್ ಸಪೋರ್ಟ್ ಮಾಡ್ಬೇಕು. ಇದಕ್ಕೆ ಏನಂತಂದ್ರೆ ಪಾಲಿಸಿನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದನ್ನ ಯಾರು ರೀಜನರೇಟಿವ್ ಅಗ್ರಿಕಲ್ಚರ್ ಮಾಡ್ತಿರೋ ಅವ್ರಿಗೆ ಹೆಚ್ಚು ಸಬ್ಸಿಡೀಸ್ ಕೊಡಬೇಕು. ಆ ಸಬ್ಸಿಡೀಸ್ ಕೊಟ್ಟು ಮಾಡಿದ್ರೆ ಆಗತ್ತೆ. ನಮ್ಮ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಕೆಮಿಕಲ್ ಫಾರ್ಮಿಂಗ್ಗೆ ಅಷ್ಟೊಂದು ಸಬ್ಸಿಡಿ ಕೊಡ್ತಾ ಇದೆ. ಅದೇ ನ್ಯಾಚುರಲ್ ಫಾರ್ಮಿಂಗ್ ಆರ್ ಬಯೋ ಇನ್ಪುಟ್ಸ್ಗೆ ಇವತ್ತು ಸಬ್ಸಿಡಿ ಅಂತಕ್ಕಂಥ ವಿಚಾರ ಇಲ್ಲ. ಹಂಗಾಗಿ ಲಾರ್ಜ್ ಸ್ಕೇಲ್ ಅವ್ರಿಗೆ ಸಪೋರ್ಟ್ ಆಗ್ತಾ ಇಲ್ಲ ಮೇಡಮ್. Okay. Can small and marginal farmers easily adopt these soil regeneration practices and products, sir? ಡೆಫಿನೆಟ್ಲಿ ಮೇಡಮ್. ಲಾಸ್ಟ್ 13 years ಇಂದ ಲ್ಯಾಕ್ಸ್ ಟುಗೆದರ್ ಹೆಕ್ಟೇರ್ಸ್ ನಾವು ಇವತ್ತು ಸ್ಮಾಲ್ ಸ್ಕೇಲ್ ಅವ್ರನ್ನೆಲ್ಲ ನಾವು ಸಾಯಿಲ್ ರೀಜನರೇಟ್ ಮಾಡಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಮೇಡಮ್. Okay. In your experience, what impact does soil regeneration have on water retention and drought resistance in farmlands? ಗ್ರೇಟ್ ಮೇಡಮ್. ಸಿ, ಸಾಯಿಲ್ ರೀಜನರೇಷನ್ ಮಾಡೋದ್ರಿಂದ ಸಾಯಿಲ್ ಬಯಾಲಜಿ ರಿಚ್ ಇರೋದ್ರಿಂದ, ಅಂದ್ರೆ ಸಾಯಿಲ್ ರೀಜನರೇಷನ್ ಮಾಡೋದ್ರಿಂದ ಸಾಯಿಲ್ ಬಯಾಲಜಿ ರಿಚ್ ಆಗುತ್ತೆ. ಒಂದು ಸಾಯಿಲ್ ಬಯಾಲಜಿ ರಿಚ್ ಆದಾಗ ಆ ಸಾಯಿಲ್ ಏರೇಷನ್ ಚೆನ್ನಾಗಾಗತ್ತೆ ಮೇಡಮ್. ಯಾವಾಗ ಏರೇಷನ್ ಚೆನ್ನಾಗಾಗತ್ತೋ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ರಿಚ್ ಆಗುತ್ತೆ, ಚೆನ್ನಾಗಾಗತ್ತೆ. ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಸಾಯಿಲ್ಗಿದ್ದಾಗ ಡ್ರಾಟ್ ಕಂಡೀಷನ್ ಅಲ್ಲಿ ಆ ಒಂದು ಎವಾಪರೇಷನ್, ಆ ಒಂದು ಹೋಲ್ಡ್ ಆಗಿರ್ತಕ್ಕಂಥ ವಾಟರ್ ಎವಾಪರೇಷನ್ ಆಗಿ ಮೇಲೆ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಕ್ರಾಪು ಆ ಡ್ರಾಟ್ನ ತಡ್ಕೊಳ್ಳುತ್ತೆ ಮೇಡಮ್, ಎದುರಿಸುತ್ತೆ. ಸೊ ನೀವೇನಾದ್ರೂ ಸಾಯಿಲ್ ರೀಜನರೇಷನ್ ಮಾಡಲಿಲ್ಲ ಅಂದ್ರೆ ವಾಟರ್ ಹೋಲ್ಡ್ ಆಗಲ್ಲ, ವಾಟರ್ ಮೂವ್ ಆಗುತ್ತೆ ಸಾಯಿಲ್ ಮೇಲೆ. ಸೊ ಅಲ್ಲಿ ಡ್ರಾಟ್ ಕಂಡೀಷನ್ ಅಲ್ಲಿ ತಡ್ಕೊಳ್ಳುವಂತ ಶಕ್ತಿ ಇರಲ್ಲ ಮೇಡಮ್. Okay. What are the main challenges faced in promoting microbial-based soil regeneration among Indian farmers, sir? ಚಾಲೆಂಜಸ್ ಅಂತಂದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಸಪೋರ್ಟ್ ಇರ್ತಕ್ಕಂಥದ್ದು ಸಾಯಿಲ್ ಪೊಲ್ಯೂಟ್ ಮಾಡಿ ಮಾಡುವಂತ ಅಗ್ರಿಕಲ್ಚರ್ ಟೆಕ್ನಾಲಜಿಗೆ ಎಲ್ಲ ಯೂನಿವರ್ಸಿಟೀಸು, ಡಿಪಾರ್ಟ್ಮೆಂಟ್ಸು ಎಲ್ಲಾನು ಅದಕ್ಕೆ ಒತ್ತು ಕೊಡ್ತಾ ಇದೆ ಮೇಡಮ್. ಈ ಒಂದು ಫಾರ್ಮರ್ಸ್ಗೆ ಸಾಯಿಲ್ ರೀಜನರೇಷನ್ ಎಜುಕೇಶನ್ನ ಯಾರು ಕೊಡ್ತಾ ಇಲ್ಲ. ಸೊ ಇಷ್ಟು ಸಿಂಪಲ್ ಆಗಿದೆ. ಇದನ್ನ ಎಲ್ಲರೂ ಸೇರಿ ಎಜುಕೇಶನ್ ಕೊಟ್ರೆ ಆಟೋಮೆಟಿಕ್ ಆಗಿ ಶಿಫ್ಟ್ ಆಗ್ತಾರೆ, ಸುಲಭವಾಗಿ ನಾವು ಇದನ್ನ ಮುಂದೆ ತಗೊಂಡು ಹೋಗ್ಬೋದು. ಬಟ್ ಯಾರು ಕೊಡ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇರೋದು ಬರೀ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ, ಆಮೇಲೆ ಅದಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಎಷ್ಟು ಗ್ರಾಮ್ಸ್ ಕೊಡಬೇಕು, ಎಷ್ಟು ಕೆಜಿ ಕೊಡಬೇಕು, ಈಚ್ ಅಂಡ್ ಎವ್ರಿ ಪರ್ಸನ್ ಅದನ್ನೇ ಹೇಳ್ತಾ ಇದ್ದಾರೆ. ಸಾಯಿಲ್ ರೀಜನರೇಷನ್ ಬಯೋ ಇನ್ಪುಟ್ಸ್ ಹಾಕಿ ಸಾಯಿಲ್ ರೀಜನರೇಷನ್ ಮಾಡ್ಕೊಳ್ಳಿ, ಸೊ ಮಣ್ಣಲ್ಲಿ ಆ ಒಂದು ಜೈವಿಕ ಕ್ರಿಯೆಯನ್ನು ಹೆಚ್ಚಿಸ್ಕೊಳ್ಳಿ ಅಂತಕ್ಕಂಥ ವಿಚಾರಗಳು ಯಾರು ಹೇಳ್ತಾ ಇಲ್ಲ ಮೇಡಮ್. ಹಂಗಾಗಿ ಇವತ್ತದು ಕಷ್ಟದಲ್ಲಿದೆ. Okay. Is your company involved in any ongoing research or collaborations to further improve soil regeneration methods, sir? ಮೇಡಮ್, ಕೊಲಾಬರೇಷನ್ ಗೌರ್ಮೆಂಟ್ ಮಾಡ್ಕೊಳ್ಳಲ್ಲ, ನಾವೇ ಮಾಡ್ತಾ ಇದ್ದೀರಿ. ಸಾಯಿಲ್ ರೀಜನರೇಷನ್ನ ಎವ್ರಿ ಡೇ
ನಾವು ಒಂದು ಮಣ್ಣು ಪುನರುಜ್ಜೀವನ ಆಂದೋಲನ ಅಂತ ಎಂಟೈರ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಿ ಮೇಡಮ್. ಪ್ರತಿ ದಿವಸ ಹಳ್ಳಿಗಳಲ್ಲಿ ನಾವು ಇದನ್ನ ಮಾಡಿ ಅವೇರ್ನೆಸ್ ತಂದು ಸಾಯಿಲ್ನ ರೀಜನರೇಟ್ ಮಾಡ್ತಾ ಇದ್ದೀರಿ. ಬಟ್ ಇದನ್ನ ಗೌರ್ಮೆಂಟ್ ಏನ್ ಮಾಡುತ್ತೆ, ಪ್ರೈವೇಟ್ ಸೆಕ್ಟರ್ ಅಂತ ಅದನ್ನ ಏನು ಕೊಲಾಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ಗೌರ್ಮೆಂಟ್ ಇಂದ ಏನಾದರೂ ರಿಸರ್ಚ್ ಇಂದ ಬಂದಿದ್ರೆ ಡೆಫಿನೆಟ್ ಆಗಿ ಗೌರ್ಮೆಂಟ್ ಮೂವ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಪ್ರೈವೇಟ್ ಮಾಡಿದ್ರು ಇದಕ್ಕೆ ಇಂಡಿಯಾದಲ್ಲಿ ಸ್ಕೋಪ್ ಇಲ್ಲ ಮೇಡಮ್. Okay. What policy changes or government initiatives do you think are needed to encourage large-scale adoption of soil regeneration practices in India, sir? ಏನೂ ಇಲ್ಲ ಮೇಡಮ್. ಗೌರ್ಮೆಂಟು ಗೊತ್ತಿದೆ, ಗೌರ್ಮೆಂಟ್ಗೆ ಇದು ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಅಂತ ಈ ಒಂದು ರೆಗ್ಯುಲರ್ ಪ್ರಾಕ್ಟೀಸಸ್ ಇಂದ. ಅದಕ್ಕೆ ಅವರು ತೀರ್ಮಾನ ಮಾಡಬೇಕು. ಇಂಡಿಯಾದಲ್ಲಿ ಎಫೆಕ್ಟಿವ್ ಆಗಿ ಏನಾದರೂ ಮಾಡ್ತಾ ಇರ್ತಕ್ಕಂಥ ಆರ್ಗನೈಸೇಷನ್ಸ್ ಇದೆಯಾ, ಎಲ್ಲಿದೆ, ಇದು ಇದು ಸತ್ಯನಾ ಅಂತಕ್ಕಂಥದ್ದು ಗೌರ್ಮೆಂಟೇ ಇನ್ವಾಲ್ವ್ ಆಗಿ ಇದನ್ನ ಸ್ಟಡಿ ಮಾಡಿ ದೆನ್ ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಅವ್ರು ತಗೊಂಡು ಹೋದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ಜಸ್ಟ್ 2-3 ಇಯರ್ಸ್ ಚಾಲೆಂಜ್ ಅಷ್ಟೇ ಮೇಡಮ್. 2-3 ಇಯರ್ಸ್ ಅಲ್ಲಿ ಎಂಟೈರ್ ಪ್ಲಾನೆಟ್ನ ನಾವು ರೀಜನರೇಷನ್ ಮಾಡಿ ಒಂದು ಒಳ್ಳೆ ಹೆಲ್ತಿ ಫುಡ್ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ. Okay. Thank you very much, sir. We have now completed the round of questions. On behalf of agricultureinformation.com, we like to thank Dr. K.R. Ulunachegowda for the talk and for answering the questions. This meeting. Thank you, madam. Thank you. Thank you. Thank you.